ನಾವೆಲ್ಲ ಇವತ್ತು ಸೇರುವಂತಹ ಕಾರ್ಯಕ್ರಮ ಬ್ರಹ್ಮ ರಾಕ್ಷಸ ಸಿನಿಮಾದ ಒಂದು ಸ್ಪೆಷಲ್ ಹಾಡು, ಮೊದಲನೇ ಹಾಡು. ಇಡೀ ಸಿನಿಮಾದಲ್ಲಿ 5 ಹಾಡುಗಳಿದೆ. ಇವತ್ತು ಮೊದಲನೇ ಹಾಡು ರಿಲೀಸ್ ಆಗ್ತಾ ಇದೆ A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ನಿಮ್ಗೆಲ್ರಿಗೂ ಈ ಪೋಸ್ಟರ್ ನೋಡಿದಾಗ ಒಂದು ಐಡಿಯಾ ಇರುತ್ತೆ, ಬ್ರಹ್ಮ ರಾಕ್ಷಸ 5 ಭಾಷೆಗಳಲ್ಲೂ ಬರ್ತಾ ಇರುವಂತಹ ಸಿನಿಮಾ. ಹಾಗಾಗಿ ಇವತ್ತು ಕನ್ನಡದ ಹಾಡು ಬ್ಯಾಂಡ್ ಬಜಾ ಅನ್ನುವಂತ ಹಾಡು ರಿಲೀಸ್ ಆದ್ರೂ ಕೂಡ ಇನ್ನೊಂದು ವಾರ ಗ್ಯಾಪ್ ನಲ್ಲಿ ಬೇರೆ ಭಾಷೆಯಲ್ಲೂ ಇದೇ ಹಾಡು ರಿಲೀಸ್ ಆಗ್ತಾ ಹೋಗುತ್ತೆ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿಯಲ್ಲೂ ಕೂಡ. ಆದ್ರೆ ಇವತ್ತು ಕನ್ನಡದ ಹಾಡನ್ನ ನಿಮ್ಗೆ ತೋರಿಸೋದ್ರ ಜೊತೆಗೆ ಆ ಉಳಿದ ಭಾಷೆಗಳ ಹಾಡನ್ನು ತುಣುಕುಗಳನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಮಾಧ್ಯಮದವರಿಗೆ. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಬ್ರಹ್ಮ ರಾಕ್ಷಸ ಸಿನಿಮಾದ ನಿರ್ಮಾಪಕರು ಶ್ರೀನಿವಾಸ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ನಿರ್ಮಾಣ ಸಂಸ್ಥೆ ಅಂದ ತಕ್ಷಣ, ಶ್ರೀನಿವಾಸ್ ಸರ್ ಅಂದ ತಕ್ಷಣ ನನಗೆ ಶಿವಾನಂದಪ್ಪ ಅವರು ಸರ್ ಕೂಡ ಜೊತೆಯಲ್ಲೇ ಇರೋರು ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ಶಂಕರ್ ಅವರು ಕೂಡ ಬಂದಿದ್ದಾರೆ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಈ ಸಿನಿಮಾದ ನಾಯಕ ನಟ ಅಂಕುಶ್ ಏಕಲವ್ಯ ಅವರು ಕೂಡ ಬಂದಿದ್ದಾರೆ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹೀಗಷ್ಟೇ ನಮ್ಮೆಲ್ಲರ ಫೇವರೇಟ್ ಬಿರಾದರ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸರ್. ಇಲ್ಲೇ ಬನ್ನಿ, ಇಲ್ಲೇ ನೀವು ಕೂಡ ಪ್ರೀತಿಯ ಸ್ವಾಗತ ಸರ್. ಹಾಗೆ ಇಡೀ ಟೆಕ್ನಿಕಲ್ ಟೀಮ್, ಕಲಾವಿದರ ತಂಡ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಈ ಹಿಂದೆ ನಾವು ಟೀಸರ್ ಲಾಂಚ್ ಮಾಡಿದಾಗ ಸಾಕಷ್ಟು ಮಾತನಾಡಿದ್ವಿ. ಹಾಗೆ ತುಂಬಾ ಜನ ಮೆಚ್ಚುಗೆ ಗಳಿಸಿದಂತ ಒಂದು ಟೀಸರ್ ಬ್ರಹ್ಮ ರಾಕ್ಷಸ ಸಿನಿಮಾದ ಟೀಸರ್. ಯಾಕಂದ್ರೆ ಅದರ ಮೇಕಿಂಗು ಈಗ 80s 90s ಕಥೆ ಅನ್ನೋದು ನಮ್ಗೆ ಗೊತ್ತು. ಆತರ ಬಂದಾಗ ಪ್ರತಿಯೊಂದು ವಿಚಾರದಲ್ಲೂ ನಾವು ಪರ್ಟಿಕ್ಯುಲರ್ ಆಗಿರ್ಬೇಕಾಗುತ್ತೆ, ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡ. ಹಾಗಾಗಿ ಆ ಮೇಕಿಂಗ್ ನೋಡಿದಾಗ ನಮ್ಗೆ ಗೊತ್ತಾಗಿತ್ತು ಯಾವ ಲೆವೆಲ್ ಅಲ್ಲಿ ತೆಗ್ದಿದ್ದಾರೆ ಈ ಸಿನಿಮಾ ಅಂತ. ಇನ್ನು ಈ ಸಿನಿಮಾದ ನಾಯಕ ನಟನಿಂದ ಮಾತು ಶುರು ಮಾಡ್ತೀನಿ ನಾನು. ಅಂಕುಶ್ ಏಕಲವ್ಯ, ಹೆಸರಲ್ಲೇ ಏಕಲವ್ಯ ಏನ್ ಇಟ್ಕೊಂಡಿದಾರೆ ಅವರು, ಆ ಹೆಸರಿಗೆ ತಕ್ಕನಾದ ಹುಡುಗ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅಂದ್ರೆ ಆ ಏಕಲವ್ಯ ನೋಡಿ ವಿದ್ಯೆಗಳನ್ನ ಒಂದಷ್ಟು ಕರಗತ ಮಾಡ್ಕೊಂಡ ಅಂಕುಶ್ ಅವರು ಕೂಡ ಹಂಗೆ ಮಾರ್ಷಲ್ ಆರ್ಟ್ ಆಗಿರ್ಬೋದು, ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಅಂಕುಶ್ ಒಂದು ಪರ್ಫಾರ್ಮ್ ಮಾಡುವಂತ ರೀತಿ ನೋಡಿದ್ರೆ ಸಾಕಷ್ಟು ಕಲಾವಿದರುಗಳಿಗೂ ಕೂಡ ಕಷ್ಟ ಆಗುವಂತ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಯಾವುದೇ ರೀತಿ ಇಲ್ಲದೆ ಮಾಡುವುದು. ಆ ಶ್ರಮ ಈ ಹಿಂದಿನ ಸಿನಿಮಾ, ನಮ್ಗೆ ಕಲಿವೀರ ಸಿನಿಮಾದಲ್ಲೇ ನಾವೆಲ್ಲರೂ ನೋಡಿ ಮೆಚ್ಕೊಂಡಿದ್ವಿ. ತುಂಬಾ ಜನಮನ್ನಣೆ ಗಳಿಸಿದಂತಹ ಪಾತ್ರ ಅದು. ಸೊ ಹಂಗಾಗಿ ಅಂಕುಶ್ ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಹಾಗೆ ನಿರ್ದೇಶಕರು ಶಂಕರ್ ಅವರು, ಇದು ಮೊದಲ ಸಿನಿಮಾ, ಡೆಬ್ಯೂ ಸಿನಿಮಾ ಆದ್ರೂ ಕೂಡ ಕಳೆದ 15 ವರ್ಷಗಳಿಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಿನಿಮಾದ ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ವಿಭಾಗಗಳಲ್ಲಿ 15 ವರ್ಷಗಳಿಂದ ಕೆಲಸ ಮಾಡಿರುವಂತ ಒಂದು ಅನುಭವಿ ನಿರ್ದೇಶಕರು ಶಂಕರ್ ಅವರು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ಒಳ್ಳೇದಾಗ್ಲಿ ಸರ್. ಹಾಗೆ ನಮ್ಮ ಸಿನಿಮಾದ ನಿರ್ಮಾಪಕರು ಶ್ರೀನಿವಾಸ್ ಸರ್, ಒಬ್ಬ ಪ್ಯಾಷನೇಟ್ ನಿರ್ಮಾಪಕ, ಸಿನಿಮಾ ಮೇಲೆ ಬಹಳ ಪ್ರೀತಿ ಇರುವಂತ ನಿರ್ಮಾಪಕರು ಮಾತ್ರ ಇಂಥ ಒಂದು ತಂಡ ಕಟ್ಟಿ ಎಲ್ಲೋ ಕಾಂಪ್ರಮೈಸ್ ಆಗಿದೆ. ಸೆಟ್ ಹಾಕಿರುವಂತ ರೀತಿ ನೋಡಿದ್ರೆ ಗೊತ್ತಾಗಿದೆ ಸರ್, ಅದೊಂದು ಉದಾಹರಣೆ ಅಷ್ಟೇ. ಸೊ ಹಂಗಾಗಿ ನಿಮ್ಮಂತ ನಿರ್ಮಾಪಕರು ಗೆಲ್ಬೇಕು, ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಸರ್. ಮೊದಲಿಗೆ ಟೀಸರ್ ನೋಡ್ಕೊಂಡು ವಾಪಸ್ ಬರೋಣ, ಯಾಕಂದ್ರೆ ಟೀಸರ್ ಆಲ್ರೆಡಿ ತುಂಬಾನೇ ಇಷ್ಟಪಟ್ಟಂತ ಟೀಸರ್ ನೋಡ್ಕೊಂಡು ವಾಪಸ್ ಬರೋಣ, ಆಮೇಲೆ ಸಾಂಗ್ ಲಾಂಚ್ ಮಾಡ್ಸೋಣ ಅಲ್ವಾ. ಟೀಸರ್ ಪ್ಲೀಸ್. ಮೇಕಿಂಗ್ ಈಗ ಹಾಡನ್ನ ನಮ್ಮ ನಿರ್ಮಾಪಕರ ಕೈಲೇ ಲಾಂಚ್ ಮಾಡ್ಸೋಣ ಅಂತ. ಶ್ರೀನಿವಾಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು, ಶಿವಾನಂದಪ್ಪ ಬರ್ಬೇಕು, ಹಾಗೆ ಬ್ರದರ್ಸ್ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಿಂದಿನ ಸಿನಿಮಾದಿಂದ ಫಾಲೋ ಮಾಡ್ತಾ ಇದ್ದೀವಿ. ಡಾನ್ಸ್ ನೋಡಿದ್ಮೇಲೆ, ಬ್ಯಾಂಡ್ ಬಜಾರಿ ಸ್ಟೆಪ್ ನೋಡಿದ್ಮೇಲೆ ಅಂತೂ ನನ್ಗೆ ಅನ್ನಿಸ್ತಾ ಇರೋದು, ಒಂದು ಕಂಪ್ಲೀಟ್ ಕಲಾವಿದ ನೀವು. ಅಂದ್ರೆ ಸರಿಯಾದ ತಂಡ, ಸರಿಯಾದ ಒಂದು ಟೀಮ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ನಿಮ್ಮನ್ನ ಇಂಡಸ್ಟ್ರಿ ಬಳಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಅಂಕುಶ್, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಮೊದಲಿಗೆ ಈ ಹಾಡಿನಲ್ಲಿ MS ತ್ಯಾಗರಾಜ್ ಸರ್ ಮ್ಯೂಸಿಕ್ ಮಾಡಿರುವಂತ ಹಾಡು ಇವತ್ತು ರಿಲೀಸ್ ಆಗಿರೋದು. ಈ ಚಿತ್ರಕ್ಕೆ ಅವರದೇ ಮ್ಯೂಸಿಕ್ ಇದೆ. ಬ್ರದರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು, ಹಿರಿಯರು ಅವರನ್ನೇ ಮಾತು ಶುರು ಮಾಡೋಣ. ಈ ಹಾಡನ್ನು ಒಂದು ಗ್ಲಿಮ್ಸ್ ಅಲ್ಲಿ ನಾವು ನಿಮ್ಮನ್ನು ನೋಡಿದ್ವಿ, ಬನ್ನಿ ಸರ್. ಶುರು ಮಾಡಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ, ಇದು ಇಡೀ ಸಿನಿಮಾ ರೆಟ್ರೋ ಸ್ಟೈಲ್. ಬಹುಶಃ ನನಗೊಂದು ಪ್ರಶ್ನೆ ಕಾಡ್ತು, ಅದು ನಿಮ್ಮನ್ನು ಕಾಡ್ತಾ ಇಲ್ಲ ಗೊತ್ತಿಲ್ಲ. ಈ ಸಾಂಗ್ ನೋಡಿದ ತಕ್ಷಣ ನಾನು ಡೈರೆಕ್ಟರ್ ಕೇಳಿದೆ,
ಸಾಂಗು ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ಇದೆಯಾ? ಕರೆಕ್ಟ್. ರೆಟ್ರೋ ಸಿನಿಮಾ ರೆಟ್ರೋ ಸ್ಟೈಲ್ ಅಲ್ಲಿ ಇರಬೇಕು ಅಂತ ಈಗಿನ ಟ್ರೆಂಡ್ ನಾವು ಹಾಳು ಮಾಡ್ಬಿಡ್ತೀವಿ. ಯೂಶುವಲಿ ರೆಟ್ರೋ ಸ್ಟೈಲ್ ಸಿನಿಮಾ ಮಾಡಿದ್ರು ಕೂಡ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಈಗಿನ ಟ್ರೆಂಡ್ಗೆ ಸಾಂಗ್ ಶೂಟ್ ಮಾಡ್ತೀವಿ ನಾವು. ಅಂದ್ರೆ ಅಷ್ಟು ಕ್ರಿಸ್ಪ್ ಕಟಿಂಗ್ ಇರುತ್ತೆ, ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಶಾರ್ಟ್ಸ್ಗಳನ್ನ ತೆಗಿತೀವಿ, ಅಥವಾ ಬೇರೆ ತರ ಇರುತ್ತೆ. ಯಾವಾಗ 80s 90s ನಲ್ಲಿ ಏನ್ ಹಾಡುಗಳನ್ನ ನೋಡಿದ್ದೀರಿ ಬಹುಶಃ ನಮ್ಮ ವಾಸಸ್ ಅವರೆಲ್ಲ ನಿಮ್ಗೆಲ್ಲ ನೆನಪಾಗಿರೋ ಹಾಗೆ ಲೆಂತಿ ಶಾರ್ಟ್ಸ್ ಇರ್ತಿತ್ತು ಮೊದಲೆಲ್ಲ. ರೆಟ್ರೋ ಸ್ಟೈಲ್ ಅಲ್ಲೆಲ್ಲ ಅವಾಗೆಲ್ಲ ಇದ್ದಿದ್ದೆ ಹಾಗೆ. ಅದೇ ತರ ಡೈರೆಕ್ಟರ್ ಶೂಟ್ ಮಾಡಿದ್ದಾರೆ. ಅಂದ್ರೆ ಇಡೀ ಸಿನಿಮಾನ ಆ ಒಂದು ಟ್ರೆಂಡ್ ಅಲ್ಲೇ ತಗೊಂಡು ಹೋಗಿದ್ದಾರೆ ಡೈರೆಕ್ಟರ್. ಅದೊಂದು ವಿಶೇಷ ಈ ಸಿನಿಮಾದ. ಮತ್ತೆ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಇದರಲ್ಲಿ. ಬೇರೆ ತರ ನನಗೆ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೀನಿಯರ್ ಜೊತೆ ಕೆಲಸ ಮಾಡಿದ ಖುಷಿ ಇದೆ. ಹೆಚ್ಚೇನು ಇಲ್ಲ ಎಂದು ಎಲ್ಲ ಹೀರೋ ಮತ್ತೆ ಹೀರೋಯಿನ್ ಡೈರೆಕ್ಟರ್ ಸಿನಿಮಾ ಇದೆ. ಹೊರಟು ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಬಳಗಕ್ಕೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಏನೊಂದು ಬ್ರಹ್ಮ ರಾಕ್ಷಸ ಚಿತ್ರದ ಒಂದು ಹಾಡು ಮತ್ತೆ ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡಲಿಕ್ಕೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇದು ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಕಾರಣ ಏನಂದ್ರೆ ನಿರ್ದೇಶಕರು ಟೆಕ್ನಿಕಲಿ ಬಹಳ ತಿಳ್ಕೊಂಡಿದ್ದಾರೆ. ಹಾಗೆ ನಾವಂತೂ 24 ಚಾನಲ್ ರಾತ್ರಿ ಹಗಲು, ಅದು ಉಡುಪಿ ಇರ್ಬೋದು, ಕುಂದಾಪುರ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, HMT ಇರ್ಬೋದು, ಎಲ್ಲಿದ್ರು ಕೂಡ ಹಗಲು ರಾತ್ರಿ ಸತತವಾಗಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಈ ಕಥೆಗೆ ತಕ್ಕಂತೆ ಎಲ್ಲ ಪಾತ್ರಗಳ ಆಯ್ಕೆಗಳು ಬಹಳ ಚೆನ್ನಾಗಿದೆ. ಹಾಗೆ ಮತ್ತೆ ಅವರು ಯಾವುದೇ ಒಂದು ಪಾತ್ರ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ. ಆಪಾಜಿ ಇನ್ನೊಂದ್ ಸಾರಿ ಬರ್ಬೇಕು, ಒಂದ್ ಹಾಗಾಗಿ ಬಹಳ ಒಂದು ಎಫೆಕ್ಟ್ ಆಗಿ, ಯಾಕಂದ್ರೆ ಮೊದಲನೇ ಚಿತ್ರ ಇರೋದ್ರಿಂದ ಗೆಲ್ಬೇಕಂತ ಹೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಹಾಗಾಗಿ ಪರಿಪೂರ್ಣ ಒಂದು ಏನೋ ಒಂದು ಬುದ್ಧಿಶಕ್ತಿ ಸಿನಿಮಾದಲ್ಲಿ ಹಾಕಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಕೂಡ ಸಿನಿಮಾಕ್ಕೆ ಏನೇನ್ ಬೇಕು ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಯಾವುದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳಿಲ್ಲ. ಒಂದು ಸೆಟ್ ಆಗ್ಬೋದು, ಪ್ರತಿಯೊಂದು ಕಲಾವಿದ ಏನೇ ಒಂದು ಟೆಕ್ನಿಕಲಿ ಕ್ಯಾಮ್ರಾ ಏನ್ ಬೇಕಾದ್ರೂ ಕೂಡ ಅವ್ರಿಗೆ ಯಾವುದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಿಲ್ಲ. ಹಾಗಾಗಿ ಎಲ್ಲ ಒಂದು ಈ ಕಥೆಗೆ ಪಾತ್ರ ತಕ್ಕಂತೆ ಎಲ್ಲ ಕಲಾವಿದ ಸಿಕ್ಕಿದ್ದಾರೆ. ನನಗನ್ಸುತ್ತೆ ಇದು ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ನನ್ನ ಭರವಸೆ ಇದೆ. ಮತ್ತೆ ಎಲ್ಲರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರು ಎಲ್ಲರಿಗೂ ಒಳ್ಳೇದಾಗಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಮುಂದಿರ್ತಾರೆ ಎ ಗ್ರೇಡ್ ಸಿ ಗ್ರೇಡ್, ಎ ಗ್ರೇಡ್ ಮುಂದಿರ್ತಾರೆ, ಬಿ ಗ್ರೇಡ್ ಅವರಿಂದ ಸಿ ಗ್ರೇಡ್. ಎಲ್ಲೆಲ್ಲಿ ಚಿಕ್ಕ ಚಿಕ್ಕ 50 ಗ್ರಾಮ್ 100 ಗ್ರಾಮ್ ಸ್ಟೆಪ್ ಮಾಡಿದ್ದೇವೆ ನೋಡಿ. ಆದ್ರೆ ಹಿಂದಿನ ಕಾಲದಲ್ಲಿ ಹೀರೋ ಹಾಡು ಹೇಳ್ಬೇಕಾದ್ರೆ ವಿಲನ್ ಇರ್ತಿದ್ರು, ಅದೊಂದು ಇಲ್ಲ. ನಮ್ಮ ವಿಲನ್ ಕೂಡಿಸ್ತಿಲ್ಲ. ಥ್ಯಾಂಕ್ ಯು. ಇನ್ನೂ 30 ಫಿಕ್ಸ್ ಆಗಿಲ್ಲ. ಈಗ ಫಸ್ಟ್ ಆಫ್ ಆಲ್ ಎಲ್ಲ ಕಲಾವಿದರೆಲ್ಲ ಸಹಕಾರದಿಂದ ಡೈರೆಕ್ಟ್ ಹೀರೋ ಎಲ್ಲ ಸಂಘಟನೆಲ್ಲ ಅದ್ಭುತವಾಗಿ ನಿರ್ಮಾಣ ಆಗಿ ಕೊನೆ ಬಿಟ್ಟಿದೆ, ಸಂಸಾರ ಆಗಿದೆ. ಈಗ ಕೆಲವೊಂದು ವ್ಯವಹಾರಗಳು ಹಂಗಾಗಿರ್ತದೆ. ಸ್ವಲ್ಪ ನಾವು ರೆಡಿ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರ್ತದೆ. ಅಂದ್ರೆ ಸದ್ಯ ರಿಲೀಸ್ ಮಾಡೋದ್ರಿಂದ ನಮಗೆ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದು ಉದ್ದೇಶ. ಎಲ್ಲ ಟೆಕ್ನಿಕಲ್ ಆಗಿ ಇದೇ ಪ್ರಕಾರ ನಾವು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲು ನಾವು ಕಲಿವೀರ ಮಾಡಿದ್ವಿ. ಕಲಿವೀರಕ್ಕಿಂತಲೂ ಅದ್ಭುತವಾಗಿ ಬ್ರಹ್ಮ ರಾಕ್ಷಸ ಅದಕ್ಕೆ ಸರಾಸರಿ ಯಾಕೆ ನಿರ್ಮಾಣ ಮಾಡಿದೆ. ಎಲ್ಲರೂ ತುಂಬಾ ಅನುರಾತ್ರಿ ಪ್ರಯತ್ನ ಪಟ್ಟು ಮಾಡಿದ್ದೀವಿ. ಆಮೇಲೆ ಎಲ್ಲೂ ನಾವು ಇದೇನಪ್ಪ ಹಳೆಯ ಸ್ಟೈಲಲ್ಲಿ ಸಿನಿಮಾ ಮಾಡಿದ್ರೆ ಏನೋ ಹೊಸ ಬಂದಿದ್ದನ್ನು ಯಾವುದೋ ಇದರಲ್ಲಿ ತಪ್ಪುಗಳಿಂದ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಡೈರೆಕ್ಟರ್. ಅದೇ ಪ್ರಕಾರ ಹೀರೋ ಅವರು ಈ ಶೂಟಿಂಗ್ ಟೈಮಲ್ಲಿ ಹಲವಾರು ಅವುಗಳು ಅಂದ್ರೆ ಅವರು ಅಸ್ಟೆಂಟ್ ಎಲ್ಲ ರಿಯಲ್ ಆಗಿ ಮಾಡೋದ್ರಿಂದ ಅಂದ್ರೆ ಯಾವುದು ಗ್ರೂಪ್ ಇಲ್ಲ. ಹಂಗಾಗಿ ಸ್ವಲ್ಪ ತೊಂದರೆಗಳಾಯ್ತು. ಕಾಲ್ ಫ್ರಾಕ್ಚರು, ಕೈ ಫ್ರಾಕ್ಚರು. ಈಗ ಇದರಲ್ಲಿ ನಾಯಕ ನಟರು ಆಮೇಲೆ ನಿರ್ದೇಶಕರು ಇವ್ರ ಜೋಡಿ
ಕಾಂಬಿನೇಷನ್ ಅಂದ್ರೆ ಹೀರೋ ಹೀರೋಯಿನ್ ಕಾಂಬಿನೇಷನ್ ಗಿಂತಲೂ ಡೈರೆಕ್ಟರ್ ಹೀರೋಯಿನ್ ಕಾಂಬಿನೇಷನ್ ಮುಖ್ಯ. ಯಾಕಂದ್ರೆ ಈಗ ಡೈರೆಕ್ಟರ್ ಏನಂತಲ್ಲ ಕರ್ಕೊಂಡ್ಬಂದಿರೋ ನಾಯಕರು ಇಲ್ಲ ಶಂಕರ್ ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರಿಗೆ ತಗೊಂಡು ಸಿನಿಮಾ ಮಾಡೋದು ಅಂತ ಹೇಳ್ತಲ್ಲ, ನಮಗೆ ಹೇಳೋದಾಗಿರುತ್ತೆ ಆಯ್ತಪ್ಪ ನೀವು ಇಷ್ಟ. ಯಾಕಂದ್ರೆ ಮೇನ್ ಇಲ್ಲೇ ಇದ್ರು ನಾಯಕರು ನಮ್ಮ ಪ್ರಕಾರ ನಾವೇನಿದೆಲ್ಲ ನಿರ್ಮಾಪಕರು ಇಲ್ಲ ಹಣ ಹೂಡಿಕೆ ಮಾಡ್ತೀವಿ, ಆದ್ರೆ ಎದಕ್ ಮಾಡಬೇಕು ನಮ್ಗೆ ಗೊತ್ತಿರಲ್ಲ. ಅದನ್ನೇನಂತಾರ ಮಾರ್ಗದರ್ಶನ ಕೊಡೋರು ನಿರ್ದೇಶಕರು, ಅದನ್ನೇನಂತಾರಲ್ಲ ಕರೆಕ್ಟ್ ಆಗಿ ಪಾಲನೆ ಮಾಡ್ಕೊಂಡು ನಾಯಕರು. ಹಂಗಾಗಿ ಏನಂತಲ್ಲ ಇವ್ರ ಕಾಂಬಿನೇಷನ್ ಏನಂತಲ್ಲ ಹೊಂದಿಕೆ ಆಯ್ತು, ಸಿನಿಮಾ ಎಲ್ಲ ಅಚ್ಚುಕಟ್ಟಾಗಿ ಆಯ್ತು. ಸ್ವಲ್ಪ ತಡ ಆದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ, ಅದು ನಮಗೂ ಸಮಾಧಾನ ತಂದಿದೆ. ನಮಗ್ ಸಮಾಧಾನ ಬರೋಕ್ಕಿಂತ ಮುಖ್ಯವಾಗಿ ಇರುತ್ತಲ್ಲ ಪ್ರೇಕ್ಷಕರಿಗೆ ಬರಬೇಕು. ಅದೇನಿದಲ್ಲ ಇವತ್ತಿನ ದಿವಸದಲ್ಲಿ ಇರುತ್ತಲ್ಲ ಫ್ಯಾಮಿಲಿ ಮ್ಯಾಟರ್ ಅಂದ್ರೆ ಸಾಮಾಜಿಕ ತಿಳುವಳಿಕೆ ಇರುವಂತ ಸಿನಿಮಾಗಳು ನೋಡೋದು ಕಡಿಮೆ. ಎಲ್ಲ ಏನಿದಲ್ಲ ಈಗ ಹೀರೋ ಜಗದಲ್ಲಿ ಅಂತಲ್ಲ ವಿಲನೇ ಹೀರೋ ಆಗ್ಬಿಟ್ಟಿದ್ದಾರೆ ಈಗ ಬರುವ ಸಿನಿಮಾಗಳೆಲ್ಲ. ಅದೇನಿದಲ್ಲ ಜನರಿಗೆ ಏನಂತಲ್ಲ ಈಗ ಪ್ರೇಕ್ಷಕರಿಗೆ ಏನ್ ಟೇಸ್ಟ್ ಇದೆ ಅದನ್ನ ಕೊಡೋದೇನಂತಲ್ಲ ಡೈರೆಕ್ಟರ್ದು ಆಮೇಲೆ ಇರ್ತಲ್ಲ ಪ್ರೊಡ್ಯೂಸರ್ದು ಕೆಲಸ. ಹಂಗಾಗಿ ಕೂಡ ಏನಿದಲ್ಲ ನಾವೊಂದು ಈ ಬ್ರಹ್ಮ ರಾಕ್ಷಸ ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ ಮನುಷ್ಯ ರಾಕ್ಷಸ ಹೆಂಗಾದ ಅನ್ನೋದೇನಂತ ನಾವು ಅದನ್ನ ಇದರಲ್ಲಿ ತಿಳಿಸ್ಕೊಟ್ಟಿದೀವಿ. ಅದನ್ನೇನಂತ ಜನ ಏನಂತಲ್ಲ ತಗೋಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದ್ರೆ ಮೆಸೇಜ್ ಏನಂತಲ್ಲ ಸಾಮಾಜಿಕವಾಗಿ ಇದರಲ್ಲಿ ಅನ್ಯಾಯ ಯಾವ ತರ ಆಗುತ್ತೆ ಅದನ್ನ ಸರಿಪಡಿಸ್ಬೇಕು, ಹೆಂಗೆ ಅನ್ಯಾಯ ಆಗಲಿ ನೋಡ್ಕೋಬೇಕು ಹೆಂಗೆ ಅನ್ನೋದೇನಂತಲ್ಲ ನಿರ್ದೇಶಕರು ಏನಂತಲ್ಲ ಕೂಲಂಕುಷವಾಗಿ ಎಲ್ಲ ಪ್ರತಿಯೊಂದು ತಿಳಿಪಡಿಸಿದ್ದಾರೆ. ಅದು ಏನಂತಲ್ಲ ಚಿತ್ರೀಕರಣ ಮೂಲಕ ಅದನ್ನೇನಂತಲ್ಲ ಜನರಿಗೆ ಮುಖ್ಯವಾಗಿ ಏನಂತಲ್ಲ ಹಾಡಾಗ್ಲಿ ಏನ್ರಿ ಆಮೇಲೆ ಫೈಟ್ ಆಗ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಏನಂತಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಏನಂತಲ್ಲ ನಮಗ್ ಮನಸ್ಸು ಹಿಡಿಸಿದೆ. ಯಾಕಂದ್ರೆ ನಾವು ಒಂದ್ಸಲ ನೋಡಿದಾಗ ಏನಂತಲ್ಲ ಒಂದು ಬಿಟ್ಟು 2 ಸಲ ನೋಡಿದಾಗ ನಮಗೆ ಬೇಜಾರಾಗ್ಬಿಡುತ್ತೆ. ಅಂತದೇನಲ್ಲ 7-8 ಸಲ ನೋಡಿದ್ರು ಕೂಡ ನಮಗೆ ಎಲ್ಲೂ ಬೇಜಾರಾಗುವಂತ ಪ್ರಸಂಗಗಳು ಕಂಡು ಬಂದಿಲ್ಲ. ಅದು ಈಗ ಪ್ರೇಕ್ಷಕ ಪ್ರಭುಗಳ ಮೇಲೆ ಏನಂತಲ್ಲ ಡಿಪೆಂಡ್. ಅದಕ್ಕೆಲ್ಲ ಪ್ರೇಕ್ಷಕರವರೆಗೂ ಈ ಒಂದು ಬ್ರಹ್ಮ ರಾಕ್ಷಸದ ಸನ್ನಿವೇಶಗಳನ್ನ ಈಗ ಮೊದಲನೇದಾಗಿ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಅದೆಲ್ಲ ಆಲ್ಮೋಸ್ಟ್ ಏನಂತಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮಾತುಗಳ ಸಹಕಾರದಿಂದ ಕಲರ್ತು ಮ್ಯಾಕ್ಸಿಮಮ್. ಈಗ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದೀವಿ. ವಿಡಿಯೋ ಸಾಂಗ್ ಐಟಮ್ ಸಾಂಗ್ ಯಾಕೆ ರಿಲೀಸ್ ಮಾಡ್ಬೇಕಪ್ಪ ನಾ ಹೇಳಿದ. ಈಗ ನಮ್ ಜನರಿಗೆ ಏನ್ ಬೇಕು ನಾವು ಕೊಡ್ಬೇಕು, ನಮಗೆ ಬೇಕಾಗಿ ನಾವು ಮಾಡಿದಪ್ಪ ಅಂತ ಹೇಳಿದ್ರೆ ಅಲ್ಲಿ 3 ಗುಂಪ ಆಗೋದು. ಆ ಒಂದು ಉದ್ದೇಶಕ್ಕೆ ಏನಿದಲ್ಲ ನಾವು ಮಾಡಿದ ತಕ್ಕ ಮಟ್ಟಿಗೆ ಅದನ್ನೇನಿದಲ್ಲ ಇನ್ನೂ ಈ ಟೀಸರ್ ಏನ ರೀಚ್ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಲ್ಲ ಇದನ್ನ ವಿಡಿಯೋ ಸಾಂಗ್ ನೀವು ರೀಚ್ ಆಗಿ ನೋಡ್ಕೊಡ್ರಿ. ನಿಮ್ಮ ಸಹಕಾರದಿಂದ ಏನಂತಲ್ಲ ಬಂಡವಾಳ ಹೂಡಿದವರು ಆಮೇಲೆ ಏನಂತಲ್ಲ ಈಗ ವರ್ಕ್ ಮಾಡಿದವರು ನಿರ್ದೇಶಕರಾದ ಶಂಕರ್ ಮೊದಲನೇ ಸಿನಿಮಾ ಹೌದಾ, ಈಗ ನಮ್ಮ ಹೀರೋ ಆದಂತ ಏಕಲವ್ಯ 2ನೇ ಸಿನಿಮಾ ಹೌದಾ. ಆದ್ರೂ ಕೂಡ ನಾವು ಪ್ರಯತ್ನ ಪಟ್ಟು ಹೂಡಿಕೆ ಮಾಡಿದೇವಿ. ಈ ಕಡೆ ನಿರ್ಮಾಪಕರು ಸೇಫ್ ಆಗ್ಬೇಕು, ನಿರ್ದೇಶಕರಿಗೂ ಹೆಸರು ಬರ್ಬೇಕು, ನಾಯಕರಿಗೆ ಏನಂತಲ್ಲ ಅವಕಾಶಗಳು ಸಿಗ್ಬೇಕು. ಅದೇ ಒಂದು ಉದ್ದೇಶ. ಇದರಲ್ಲಿ ಏನಂತಲ್ಲ ಎಲ್ಲಾರ್ದು ಸ್ವಾರ್ಥ ಇದೆ. ಅದನ್ನೇನಂತಲ್ಲ ಮೊದಲಿಟ್ಟು ನೀವು ಮಾಧ್ಯಮದವರು ದಯಮಾಡಿ ಹೆಚ್ಚಿನದಲ್ಲ ಇದನ್ನ ನೀವು ಪ್ರೇಕ್ಷಕರಿಗೆ ಏನಂತಲ್ಲ ತಪ್ಪುವಾಗಿರುತ್ತಲ್ಲ ಮಾಡಿ ಅಂತ ನಾನು ಒಂದು ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಟೀಸರ್ ಕೊಟ್ಟಿದ್ದಾರೆ. ಟೀಸರ್ ಟೈಮ್ ಮೊದಲೇ ಹೇಳ್ದಂಗೆ ಒಬ್ಬ ಡೈರೆಕ್ಟರ್ ಏನೇ ಕನ್ಸ್ ಕಾಣ್ಬೋದು, ಅದಕ್ಕೆ ವಿಟಮಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಅವತ್ತು ಹೇಳಿದ್ದು. ನಾನು ಏನೇ ಒಂದು ಸಿನಿಮಾ ನಿರ್ದೇಶನ ಮಾಡೋದು ನಿಜವಾದ ನಿರ್ದೇಶಕರು ಯಾವತ್ತಿದ್ರು ಜ್ಯೋತಿ ಆರ್ಟ್ ಸಂಸ್ಥೆ ಶಿವ ಸರ್ ಅಂತ ಅವತ್ತು ಹೇಳಿದ್ದು. ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಒಂದು ಜನರು 80s 90s ಸಿನಿಮಾ ಮಾಡ್ತೀನಿ ಅಂತಂದ್ರೆ ಅಷ್ಟು ಈಜಿಯಾಗಿ ಅಷ್ಟು ಇನ್ವೆಸ್ಟ್ಮೆಂಟ್ ನ ಯಾರು ಕೂಡ ಅಷ್ಟು ಮುಂದೆ ಯಾರೋ ಕರ್ಕೊಂಡು ಹೋಗಲ್ಲ. ಹಾಗಾಗಿ ನಾನು ಹೀರೋ ಸಲ ಹೇಳ್ದಂಗೆ ನಮ್ಗೆಲ್ಲ ಬರುವಾಗ ಒಂದು ನಂಬಿಕೆ ಇತ್ತು. ಆ ಉದ್ದೇಶದ ಮೇಲೆ ಸಿನಿಮಾ ಕಥೆನೂ ಕೂಡ ಕೇಳಿದ್ರು. ಕಥೆನೇ ನಾನು ಆಕ್ಚುಲಿ 2 ವರ್ಷ ನಾನು ರನ್ನಿಂಗ್ ಹೋಗ್ತಿದ್ದೆ. ಅದಾದ್ಮೇಲೆ ಲಾಕ್ ಬಿಟ್ಟ ಮೇಲೆ ನನ್ನ ಕತೆ ಹೋಗ್ತಾ ಇತ್ತು. ಆ ಕತೆ ಹೋಗಿ ಆದ್ಮೇಲೆ ನನ್ಗೆ ಕಂಪ್ಲೀಟ್ ತಿರ್ಗಾ 3 ವರ್ಷ ನಾನು 2 ವರ್ಷ ಮತ್ತೆ ತಿರ್ಗಾ ನಾನು ಒಳ್ಳೆ ವರ್ಕ್ ಮಾಡಿದೆ ಕತೆ ಮೇಲೆ. ಅದಾದ್ಮೇಲೆ ನನಗೆ ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದೆ. ಎಲ್ಲ ಆಲ್ಮೋಸ್ಟ್ ಉಡುಪಿ ಕುಂದಾಪುರ ಆಮೇಲೆ ಕಂಪ್ಲೀಟ್ ಸೆಟಲ್ ಮಾಡಿರುವಂತ ಸಿನಿಮಾ ಆಗಿದೆ. ನಾವು ಉಡುಪಿ ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಈ ಸಾಂಗ್ ಮುಗಿಸ್ಕೊಂಡು ಉಡುಪಿ ಹೋಗ್ಬೇಕಾಯ್ತು. ಇದು ಕಂಪ್ಲೀಟ್ ಮಳೆ ಇರುವಂತ ಸಿನಿಮಾ ಇರೋದ್ರಿಂದ ಅದ್ರ ಜೊತೆಗೆ ಕಂಪ್ಲೀಟ್ 90% ವೆಂಟಿಲೇಷನ್ ಮಾಡಬೇಕಾಗಿತ್ತು. ಆ ಉದ್ದೇಶಕ್ಕೆ ನಾವು ಸೋಲು ಮಾಡಬೇಕಾಗಿತ್ತು.
ನಾವು ಟೆಕ್ನಿಕಲ್ ಆಗಿ ನಾವು ಕವರ್ ಮಾಡ್ಕೊಂಡು ಹೋಗಿದ್ದು ಆ ಟೈಮ್ ಮಳೆಗಾಲ ಇತ್ತು. ಆ ಟೈಮ್ಗೆ ನಾನು ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೆ. ಒಂದು ಫುಲ್ ವೈಟ್ ಶಾಟ್ ಬೇಕಾಗಿತ್ತು. ಆಲ್ಮೋಸ್ಟ್ ಬೋಟಿಗೆಲ್ಲ ಮೂವ್ಮೆಂಟ್ ಇರಲಿಲ್ಲ, ಯಾಕಂದ್ರೆ ಅವಾಗೆಲ್ಲ ತುಂಬಾ ಮಳೆ ಇರೋದ್ರಿಂದ ಎಲ್ಲ ಸ್ಟಾಪ್ ಆಗಿತ್ತು ಬೋಟಲ್ಲ. ಆಗ ಒಂದು ಸಿಂಗಲ್ ಶಾಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಒಂದು ಬೋಟ್ ಬರಬೇಕಾಯ್ತು. ಆ ಒಂದು ಶಾಟ್ ತೆಗೋಬೇಕಾಯ್ತು. ಇನ್ನೊಂದು ಎಲ್ಲ ಮುಖ್ಯವಾಗಿ ಒಂದು ಫೈನಲ್ ಶಾಟ್ ತೆಗೋಬೇಕಾಯ್ತು. ಇನ್ನೊಂದಕ್ಕೆ ಅಲ್ಲಿರೋರೆಲ್ಲ ಬಂದ್ಬಿಟ್ಟು ಊರೆಲ್ಲ ಅಕ್ಕಪಕ್ಕ ಸುತ್ತಮುತ್ತ ಸಿಕ್ಕಬಿಟ್ಟು ನಮ್ಗೆ ಗೊತ್ತಿಲ್ಲ ಯಾಕೆ ಇಷ್ಟ ಅಂತ ಆಯ್ತು. ನೋಡಿದ್ರೆ ಅಲ್ಲಿರೋ ಲೈಟಿಂಗ್ ಹಾಕಿದೀವಲ್ಲ, ಆ ಲೈಟಿಂಗ್ ಬೆಳಕಿಗೆ ಆ ಒಂದು ಹೊಗೆ ಕಂಪನಿಯಿಂದ ಸ್ಮೋಕ್ ಆಗ್ತದೆ. ಆ ಸ್ಮೋಕ್ ಎಲ್ಲಿ ಬೋಟೆಲ್ಲ ಬೆಳಕಿದ್ದಾರೆ. ಅಲ್ಲಿ ಏನು ಅದಕ್ಕೆ ಮುಂಚೆ ಬೋಟ್ಗಳೆಲ್ಲ ಸತ್ತೋಗಿತ್ತಂತೆ. ಆ ಉದ್ದೇಶಕ್ಕೆ ಇನ್ನೂ ಮತ್ತೆ ಅಂತ ಬೈಕ್ ಬಂದಿದ್ದಾರೆ. ಜಸ್ಟ್ ನಾವು ಅವ್ರು ಬರೋ ಮೂಲಕ್ಕೆ ಎಲ್ಲಾರನ್ನೂ ನಾವು ಪ್ಯಾಕಪ್ ಮಾಡ್ತಾರೆ ಇಮಿಡಿಯೇಟ್ಲಿ. ಬಟ್ ಯಾಕಂದ್ರೆ ಎಲ್ಲಿ ಬೆಳಗಿಂದ ನಾವು ತರ ಹೋಗಿರ್ತೀವಿ, ನಮ್ಗೆ ಎಲ್ಲರೂ ಟೆಕ್ನಿಕಲ್ ಇಂಪಾರ್ಟೆಂಟ್, ಮನೆ ಇಂಪಾರ್ಟೆಂಟ್ ಆಗಿರ್ತಾರೆ. ನಾವು ನೋಡಬೇಕಾಗುತ್ತೆ. ಸಡನ್ ಆಗಿ ಆ ಒಂದು ಶಾಟ್ ನಾವು ಓಕೆ ಆಗೋಯ್ತು. ಆ ಟೈಮ್ ಬಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ನಾನು ಅನ್ಕೊಂಡಿದ್ದು ಶಾಟ್ ಇತ್ತು, ಇಲ್ಲಿ ಸ್ಟಾಪ್ ಮಾಡೋದು. ಆ ಟೈಮ್ಗೆ ಎಲ್ಲ ನಾನು ಪ್ಯಾಕಪ್ ಮಾಡ್ಬಿಟ್ಟು ಸಡನ್ ಆಗಿ ಡೈರೆಕ್ಟರ್ ಮತ್ತು ಶಿವಪ್ರಕಾಶ್ ಅಂತಿದ್ದಾರೆ ಅವ್ರ ಹೊರಗಡೆ ನಮಗೆ ಶೂಟಿಂಗ್ ಪ್ಯಾಕಪ್ ಮಾಡಿಸ್ಬೇಕು, ನೀವು ಶೂಟಿಂಗ್ ಮಾಡಂಗಿಲ್ಲ ಅಲ್ಲಿ ಯಾರು ಏನು ಗೊತ್ತಾ ಅಂತೆಲ್ಲ ಸ್ಟಾಪ್ ಮಾಡಿಸ್ಕೊಂಡು ಮಾಡಿದ್ದೀನಿ. ಅಪ್ಪಸ್ಗೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಆಮೇಲೆ ಶಿವಪ್ರಕಾಶ್ ನಗರ ಲಕ್ಷ್ಮಣ ಅಂತ ಎಲ್ಲ ಆಗಿಲ್ಲ, 3 ಜನಕ್ಕೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಇಲ್ಲ ನಿನ್ನ ಶೂಟಿಂಗ್ ಮಾಡಕ್ ಬಿಡಲ್ಲ, ಹಿಂಗೆಲ್ಲ ಆಗೋಗಿದೆ ಸರಿ ಸ್ಟೇಷನ್ ಹೋಗಿ ಸ್ಟೇಷನ್ ಸ್ಟೇಷನ್ ಮಾತಾಡೋದು ನನ್ನ ಸೈನ್ಸಲ್ಲಿ ಟೆಂತಲ್ಲಿ ತಿಂದು ಆಮೇಲೆ ಅವರು ಎಫ್ಐಆರ್ ಆಗ್ತಿರಂತೆ. ನೀವು ಅವರು ತಿಂದಾಗ ಎಫ್ಐಆರ್ ಆಗ್ತಿರೋದು ಅದು ಸತ್ಯ. ನೆಕ್ಸ್ಟ್ ಅವರು ಗೊತ್ತಲ್ಲ ಸ್ಮಾರ್ಟ್ ವೆರಿಫಿಕೇಶನ್ ಮಾಡ್ತಾರೆ ಈ ಜನರ ಏನು ಬೋರ್ಡಲ್ಲಿ ಸಂಪರ್ಕಲ್ಲ ನೀವು ನಮ್ಗೆ ಅಲ್ಲೇ ಪೋಷನ್ ಇದ್ದೀವಿ. ಸರಿ ಹಂಗೆ ಬಂದಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಸರಿ ಬನ್ನಿ ನೀವು ಮತ್ತೆ ಸ್ಕಿಪ್ ಬಿಟ್ಟು ಫಿಂಗರ್ ಕಳ್ಸ್ಕೊಟ್ಟೆ ಸರ್. ಒಂದು ಸಿನಿಮಾದಲ್ಲಿ ಬೆಕ್ಕಿ ಒಂದು ಸೀನ್ ಇಲ್ಲ, ಬೇಕಾದ್ರೆ ಫಿಂಗರ್ ಕೊಡ್ತೇವೆ ಫಿಂಗರ್ ಕೊಟ್ಟೆ. ಫಿಂಗರ್ ಕಂಪ್ಲೀಟ್ ಹೇಳ್ಕೊಂಡು ಯಾವುದೇ ರೀತಿ ನಮ್ಗೆ ಏನೋ ಒಂದು ಇನ್ಸಿಡೆಂಟ್ ಇರಲಿಲ್ಲ. ಸರಿ ಸ್ಮೋಕ್ ಯಾಕೆ ಅಷ್ಟೊಂದು ಬಂದಿದೆ ಸರ್, ನಮ್ಮ ಸಿನಿಮಾದು ಇಟ್ಕೊಳ್ತಾರೆ ಬಟ್ ಸಣ್ಣ ಒಳ್ಳೆ ಬಂದು ಕೂಡ ನಿಮಗೆ ಅಷ್ಟೊಂದು ಒಳ್ಳೆ ಏನು ಕಾಣಿಸ್ಕೊಳ್ಳುತ್ತೆ. ಸರಿ ನಿಮ್ಗೆ ಅಪ್ರೂವ್ ಮಾಡ್ತೀನಿ ಪಾರ್ಗಳನ್ನ ತಗೊಂಡೋಗಿ ಆ ಜಾಗದಲ್ಲಿ ಇಟ್ಬಿಟ್ಟು ಲೈಟ್ ಆನ್ ಮಾಡಿ ಒಳ್ಳೆ ಸ್ಮೋಕ್ ಹಾಕ್ಬಿಟ್ಟು ನಿಮ್ಗೆ ಬರುತ್ತೆ ಅಂತ ತೋರಿಸಿದ್ವಿ. ಇದಕ್ಕೆ ನಾವು ಇಷ್ಟು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಸಾರಿ ಕಣ್ರಪ್ಪ ಆಯ್ಕೆ ಮಾಡ್ತೀವಿ, ನಾನು ಹೇಳ್ಬೋದು ಕಮಿಟಿ ಮಾತಾಡಿ ನಿಮ್ಗೆ ಶೂಟಿಂಗ್ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅದಾದ್ಮೇಲೆ ಏನೋ ಬೇರೆ ಒಂದು ಶೂಟಿಂಗ್ ಮಾಡೋದಂತ ಗೊತ್ತಾಗಿ ಮತ್ತೆ ಸುಮ್ಮನೆ ನಮ್ಗೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಬೇರೆ ಎರಡು ಬರೀತಾರೆ ನಾವೆಲ್ಲ ಬಂದಿದ್ದೀವಿ ಅಂದ್ರೆ ಬೇರೆ ಒಂದು ಶೂಟಿಂಗ್ ಶುರು ಮಾಡೋಣ ಅಂತ ಎರಡು ಬೇರೆ ನೀಟಾಗಿ ಒಬ್ಬ ತಂದ್ಬಿಟ್ಟು ಅಂತ ನಮ್ಗೆ ಗೊತ್ತಿಲ್ಲ. ಶೂಟಿಂಗ್ ನಡೀತದೆ ಎಲ್ಲರೂ ಮಾಡ್ಕೊಂಡ್ಬಿಟ್ಟು ಯುವಕರಿನೆಲ್ಲ ವಸತಿ ಅಂತ ಬಂದಿದ್ದೆ ಮಾಡ್ತಾರೆ. ಬಂದು ನೋಡಿದ್ರೆ ನಾವು ಬರೋ ಸ್ಮೋಕ್ ಆಗಿದ್ದೇನೆ ಇಲ್ಲೂ ತಗೋರೆ ಇವ್ರು ಎರಡು ನೋಡ್ತಾರೆ ಬೆಂಕಿಯಲ್ಲೇ ಮಾತೈತೆ ಇವ್ರು ಸೇಫ್ಟಿ ತಗೋರಂದ್ರೆ ನಮ್ಮ ಸಿನಿಮಾದಲ್ಲಿ ಬೇಕು ಸೀನಿಯರ್ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಜೊತೆ ಹಾಕೊಂಡು ಅಲ್ಲಿ ಸಿನಿಮಾ ಫೋನ್ ಮಾಡಿ ಕೊನೆಗೆ ಅಲ್ಲಿ ಇನ್ಫಾರ್ಮೇಶನ್ ಮುಗಿಸ್ಕೊಂಡು ನಾವು ಇಲ್ಲಿಗೆ ತುಂಬಾ ಶಿಫ್ಟ್ ಆಗ್ತೀವಿ. ಎಲ್ಲ ಕಂಪ್ಲೀಟ್ ಆಗುತ್ತೆ. ಹೇಳ್ದಂಗೆ ಇದು ಕಂಪ್ಲೀಟ್ 80% ನಾವು ಮಳೆ
ಒಳ್ಳೆ ಶೂಟ್ ಮಾಡಿರೋದ್ರಿಂದ ಕೆಲವೊಂದು ಟೆಕ್ನಿಕಲ್ ತೊಂದರೆಗಳು ಕೂಡ ನಾವು ಆಲ್ಮೋಸ್ಟ್ ನಮ್ಮ ಟೀಮ್ ತಂಡಗಳಂತೂ ತುಂಬಾ ಸಪೋರ್ಟ್ ಮಾಡಿದ್ರು. ಮೇಜರ್ ಆಗಿ ಇದು MS ತ್ಯಾಗರಾಜ್ ಸರ್ ತ್ಯಾಗರಾಜ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಇವರು ನನ್ನ ಮತ್ತು ನಮ್ಮ ಅಣ್ಣನ ನಾನು ಆಕ್ಚುಲಿ ನನ್ನ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 15 ವರ್ಷದ ಜರ್ನಿ. ನನ್ನ ಒಂದು ಸಣ್ಣ ಶಾರ್ಟ್ ಫಿಲ್ಮಿಂದ ನಾವು ಶುರು ಮಾಡಿದ್ವು. ಅವ್ರ ಜೊತೆ ಜರ್ನಿ ಶುರು ಮಾಡಿದೆ. ಇವತ್ತವರೆಗೂ ಅದೇ ಬಾಂಡಿಂಗ್ ಅಲ್ಲಿ ಇದ್ದಾರೆ. ಸುತ್ತ ಮಟ್ಟ ನೋಡ್ಕೊಂಡಿದ್ದಾರೆ. ಅವ್ರ ಅಮ್ಮನೂ ಕೂಡ ಬಂದಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ಅಂತಾನೆ ಈ ಸಿನಿಮಾ ಮೇಲೆ ವರ್ಕ್ ಮಾಡಿದೀವಿ. ಏನು ಹಬ್ಬ ಅಂತಾನೂ ಕೂಡ ನೋಡಿದ್ರೆ ಮೈಸೂರಲ್ಲಿ ವಾರಾಂಗ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ರೀಡೇ ಮಾಡಿದೀವಿ. ಇವರು ಕೂಡ ಯಾವುದೇ ರೀತಿ ಒಂದು ಟೆನ್ಷನ್ ತಗೊಳ್ಳೇನೆ ಎಲ್ಲ ಒಂದು ಕನೆಕ್ಟ್ ಮಾಡ್ಬಿಟ್ಟು ಕಂಪ್ಲೀಟ್ ಸಿನಿಮಾ ಬ್ರಹ್ಮಾಸ್ತ್ರದಲ್ಲಿ ಏನ್ ಫೋಕಸ್ ಮಾಡ್ಬೇಕು, ಎಷ್ಟು ವರ್ಕ್ ಮಾಡಕ್ಕಾಗತ್ತೋ ಅದಕ್ಕೆ ಮೀರಿ ಸಿನಿಮಾನ ವರ್ಕ್ ಮಾಡಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಕೊಟ್ಟಿದ್ದಾರೆ. ರೀರೈಟನಿಂಗ್ ಅಂತೂ ತುಂಬಾ ಅದ್ಭುತ ಮಾಡಿದ್ದಾರೆ. ಥ್ಯಾಂಕ್ಸ್ ನಿಜವಾಗ್ಲೂ ನನಗೆ ಅಣ್ಣ ಅಂತ ಹೇಳಕ್ಕೆ ತುಂಬಾ ಖುಷಿ ಪಡ್ತೀನಿ. ಅದಾದ್ಮೇಲೆ ಲಿರಿಕ್ಸ್ ಚಾಣಕ್ಯ ಅವರು ಬಂದಿದ್ದಾರೆ. ಅವ್ರಿಗೆ ಇನ್ನೂ ಬಂದಿಲ್ಲ. ಆಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈಗ ಹೀರೋ ಸರ್ ಬಗ್ಗೆ ಹೇಳ್ಬೇಕು. ಇವ್ರ ಬಗ್ಗೆ ನಾವು ಗೊತ್ತಿರಂಗೆ ಮೊದಲ ಸಿನಿಮಾ ಕಲಿಯೋದ್ರಲ್ಲಿ ತುಂಬಾ ಆಕ್ಷನ್ ಸೀಕ್ವೆನ್ಸ್ ನೋಡಿದ್ದಾರೆ. ಬಟ್ ನಾನು ಕಥೆ ಹೇಳ್ಬೇಕಂದಾಗ ಓನ್ಲಿ ಆಕ್ಷನ್ಸ್ ಅಂತ ಸಿನಿಮಾ ನೋಡಿದ್ರು. ಬಟ್ ಅದರಲ್ಲಿ ಇನ್ನೂ ಬೇರೆ ತರ ಟ್ಯಾಲೆಂಟ್ ಇದೆ. ಬಟ್ ಅದನ್ನ ಕಂಪ್ಲೀಟ್ ನಾನು ಯೂಸ್ ಮಾಡ್ಕೋಬೇಕಂತ ಉದ್ದೇಶಕ್ಕೆ ಸಾಂಗ್ಸ್ ಇಂದ ಇರ್ಲಿ, ಡ್ಯಾನ್ಸ್ ಇಂದ ಇರ್ಲಿ, ವಿತ್ ನಾವು ಫೈಟ್ ಸೀಕ್ವೆನ್ಸ್ ಏನು ಕಲಿಯೋದು ನೋಡಿಲ್ಲ, ಅದಕ್ಕೂ ಡಬಲ್ ಆಗಿ ಆಕ್ಷನ್ ಮಾಡಿದ್ದಾರೆ. ಒಂದ್ ಟೈಮ್ ಸರಿ ಇದ್ರಂಗೆ ಕಾಲು ಫ್ರಾಕ್ಚರ್ ಆಗಿತ್ತು, ಕೈ ಫ್ರಾಕ್ಚರ್ ಆಗಿತ್ತು. ಪಾಪ ಅದನ್ನೆಲ್ಲ ಮತ್ತೆ ತಿರ್ಗಾ ಶೂಟಿಂಗ್ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮತ್ತೆ ಅವರಾಗಿ ತುಂಬಾ ಸಪೋರ್ಟ್ ಮಾಡಿ ಇಲ್ಲ ಶೂಟಿಂಗ್ ಶುರು ಮಾಡೋಣ, ಜೊತೆಗಿರೋಣ, ಅದೇನಾದ್ರೂ ಪರವಾಗಿಲ್ಲ. ನಾನು ಅದೇ ಈಗಿರೋ ಬಜೆಟ್ ಗೆ ನಾವು ಏನ್ ಅನ್ಕೊಂಡಿದೀವಿ ಈ ರೀತಿ ಹೋಗ್ಬಾರ್ದು. ಬಟ್ ಪ್ರೊಡ್ಯೂಸರ್ ನಮ್ಮ ನಂಬಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂದ್ರೆ ಅದಕ್ಕೆ ನಾವು ಸಪೋರ್ಟ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ನಮಗೆ ಸಪೋರ್ಟ್ ಕೊಟ್ಟರು. ಬಟ್ ಅವ್ರು ಇಷ್ಟು ಸಪೋರ್ಟ್ ಕೊಟ್ಟಾರಂದ್ರೆ ನಾವು ಅದೇ ರೀತಿಯಲ್ಲಿ ಎಲ್ಲರೂ ನಮ್ಮ ಟೀಮ್ ತಂಡದವ್ರು ಸೇರ್ಕೊಂಡು ಸಿನಿಮಾನ ಅಷ್ಟೇ ಅದ್ಭುತವಾಗಿ ಮಾಡಿದೀವಿ. ಬಟ್ ನಾನು ಮಾಡಿದೀವಿ ಎತ್ತವ್ರಿಗೆ ಎಕ್ಸಾಮ್ ನಂಗೆ. ಬಟ್ ಯಾವತ್ತೂ ನಾವು ಆಡಿಯನ್ಸ್ ಗೆ ಸಿನಿಮಾ ನೋಡಕ್ ಇಷ್ಟಪಡ್ತೀವಿ. ಬಟ್ ನೀವು ಸಪೋರ್ಟ್ ಇರ್ಬೇಕು ಅಂತ ನಾನು ಬಯಸ್ತೀನಿ. ಅದಾದ್ಮೇಲೆ ಅಳಿದ ಬಗ್ಗೆ ಒಂದು ಮಾತು ಹೇಳ್ಬೇಕು. ಫಸ್ಟ್ ಟೈಮ್ ನನ್ಗೆ ಸೂರ್ಯ ಬಂದಿದ್ದಂಗೆ ಬಟ್ ಅವ್ರಿಗೆ ಹೆಂಗಪ್ಪ ನಾನು ಹ್ಯಾಂಡಲ್ ಮಾಡೋಣ ಮಾತಾಡೋಣ ಅಂತ ನಂಗೆ ಭಯ ಇತ್ತು. ಅದು ಪಂಚಲೆ ಬಂದಿರೋ ಮನೆಯಿಂದ ಐತಿ ಗೊತ್ತಿಲ್ಲ ನಂಗೆ. ಪಂಚಲೆ ಹೆಂಗೋ ಚೆನ್ನಾಗಿ ಕಾಣಿಸ್ತಿತ್ತು. ಪಂಚಲೆ ಹೆಂಗೋ ಚೆನ್ನಾಗಿ ಕಾಣಿಸ್ತಿದ್ರು ಬಂದು ನಂಗೆ ಅದೇ ಶಾಕ್ ಇದ್ದೀನಿ ಅಂದ್ಬಿಟ್ಟು ಫಸ್ಟ್ ಸಪೋರ್ಟ್ ಮಾಡಿದೆ. ಬಟ್ ಅವ್ರು ನಂಗೆ ನೀಟ್ ಅಂಡ್ ಶೂಟ್ ಬೇಕಾಯ್ತು ಡಬಲ್. ಬಟ್ ಇಲ್ಲಿ ಒಂದ್ ಕಾನ್ಸೆಪ್ಟ್ ಮಾಡೋದೇ ಹೆಚ್ಚು. ಬಟ್ ಅಣ್ಣ ನಮ್ಗೆ ಆ ಮೇಕಿಂಗ್ ವೈಸ್ ಆಗ್ಲಿ ಹೇಳ್ದಂಗೆ ತುಂಬಾ ಇಲ್ಲಿ ಕಟಿಂಗ್ ಶಾಟ್ಸ್ ಜಾಸ್ತಿ ಹೋಗಿಲ್ಲ. ಒಂದೊಂದ್ ಶಾಟ್ ಸಿಂಗಲ್ ಶಾಟ್ ಮೇಲೆ ತುಂಬಾ ನಾನು ಪ್ಲಾನ್ ಮಾಡಿ ಶಾಟ್ ತೆಗಿದ್ದೀನಿ. ಬಟ್ ಅದು ಅಣ್ಣ ಹೇಳ್ದಂಗೆ ಅದನ್ನ ನೋಡಿ ಅವ್ರು ಖುಷಿ ಪಟ್ರು. ಆಕ್ಚುಲಿ ಆ ಉದ್ದೇಶಕ್ಕೆ ನಮ್ಗೂ ಕಂಪ್ಲೀಟ್ ಸಪೋರ್ಟ್ ಶುರು ಮಾಡಿದ್ರು. ಆ ಒಂದು ಈ ಪ್ರೋಸೆಸ್ ಅವ್ರ ಡಬಲ್ ಕಾನ್ಸೆಪ್ಟ್ ಪೇಮೆಂಟ್ ಅವ್ರಲ್ಲಿ ಸಿಂಗಲ್ ಪೇಮೆಂಟ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ನಿಮ್ಗೂ ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ನಮ್ಮಗಳಿಗೆ. ಇನ್ನು ನಮ್ಮ ಪುರುಷೋತ್ತಮ ಅಂತಿದ್ದಾರೆ. ಈ ಸಾಂಗ್ ನಡಿಬೇಕನ್ನ ಕಾರಣಕ್ಕೆ ಅವರೊಂದು ಬೇಕ ಕಾರಣ. ಬೇಕಾಗಿ ಶೂಟಿಂಗ್ ಮಾಡ್ತಾ ಇದ್ವಿ. ಏನಾಯ್ತು ಅಂತಂದ್ರೆ ಕಂಟಿನ್ಯೂ ಶೂಟಿಂಗ್ ನಡೀತಾ ಇರಬೇಕು. ಅಲ್ಲಿ ಆಲ್ರೆಡಿ ಸಿನಿಮಾ ನೋಡಿ ಸಾಂಗ್ ಶೂಟ್ ನಡೀತಾ ಇದ್ರು. ಅದಾಗಡಿ ಸಾಂಗ್ ಪೋರ್ಷನ್ ಬಿಟ್ಟು ಪ್ಯಾಕಪ್ ಮಾಡ್ಬೇಕು. ಅವರು ಕಂಪ್ಲೀಟ್ ಸೆಟ್ ತೆಗಿತಾ ಇದ್ರು. ತೆಗಿತಾ ಇದ್ದಾರೆ ಬಂದಿದ್ವಿ ನೋಡಿ ಸರ್ ಬನ್ನಿ. ಸೆಟ್ ರಿವ್ಯೂ ಮಾಡ್ತಿದ್ರು. ನೋಡಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಶುರು ಮಾಡೋಣ ಅಂತ ಹೇಳ್ತಿದ್ವಿ. ಈಗ ನಾಳೆ ಶೂಟಿಂಗ್ ಪ್ಯಾಕಪ್ ಆಗುತ್ತೆ. ಹೆಂಗಿರೋ ಸೆಟ್ ರಿವ್ಯೂ ಮಾಡ್ತಾ ಇದ್ದಾರೆ. ನೀವು ಅಂದ್ರೆ ಮಾತಾಡ್ತೀನಿ ಸಾಂಗ್ ಮುಗಿಸ್ಕೋಬಾರಲ್ಲ ಅಂತ ಹೇಳಿದ್ರು. ಅದೇ ಟೈಮ್ ನಮಗೂ ಇವಾಗ ಕಂಟಿನ್ಯೂ ಶೂಟಿಂಗ್ ಮೂವ್ ಆಗುತ್ತಲ್ಲ ಅನ್ನೋ ಪ್ಲಾನ್ ಮೇಲೆ ಮಾಡಿದ್ವಿ. ಸರಿ ಅವರು ಇದ್ರ ಮೇಲೆ ಮೋಹನ್ ಡೀಟೇಲ್ಸ್ ಹತ್ರ ಮಾತಾಡ್ಬಿಟ್ಟು ಸೆಟ್ ನ ತೋರಿಸಿದ್ರು. ಒಂದು ಅದು ಆಕ್ಚುಲಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಮಾಡಿಸ್ಕೊಡ್ಬೇಕಪ್ಪ. 5 ದಿನ ನಾವು ಸಿಗ್ತೀರಾ 5 ದಿನ ನಾನು ಮತ್ತೆ ನನ್ನ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ಎಲ್ಲ ಇದ್ದಾರೆ. ಬಟ್ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನಮ್ಮ ರಾಕೇಶ, ಸಿದ್ದು, ಅವ್ರ ಲಕ್ಷ್ಮಣ, ಚೇತು ಅಂತಿದ್ದಾರೆ. ಚಲೋ ಇವರೆಲ್ಲ ನನ್ನ ಜೊತೆಗೆ ಹಗ್ಲು ರಾತ್ರಿ 5 ದಿನ ಕೂಡ ನನ್ನ ಜೊತೆನೆ ಹೋಗಿ ಅಲ್ಲೇ ಜೊತೆ ಅಲ್ಲೇ ಬಸಿಟ್ಟು ಸೆಟ್ ಹಾಕೋದು ಅಲ್ಲೇ ನಡಿಕೊಳ್ಳೋದು. ಬೆಳಿಗ್ಗೆ ಮತ್ತೆ ಸೆಟ್ ಶುರು ಮಾಡೋದು. ಯಾಕಂದ್ರೆ ನಮ್ಗೆ ಟೈಮ್ ಇರಲಿಲ್ಲ. ಅಲ್ಲೊಂದು ಟೈಮ್ಗೆ 5 ದಿನಕ್ಕೆ ಅಷ್ಟೇ ಕೊಟ್ಟಿದ್ರು. 5 ದಿನ ಎಷ್ಟು ದಿನಕ್ಕೆ ಬೇಕು ಕೊಟ್ಟಿದ್ರು. ಅಷ್ಟೊಳಗೆ ಯೋಚನೆ ಮಾಡ್ಬೇಕಾಯ್ತು. ಕಂಪ್ಲೀಟ್ ಸೆಟ್ ಎಲ್ಲ ಹಾಕಿ
ಮತ್ತೆ ತಿರ್ಗಾ ಸಾಂಗ್ ನಾವು ಮತ್ತೆ ಇಮಿಡಿಯೇಟ್ಲಿ ಶುರು ಮಾಡಿದ್ವಿ. ಅದು ಇಷ್ಟು ಅದ್ಭುತವಾಗಿ ಬಂದಿದೆ. ಆ ಟೈಮಲ್ಲಿ ರಘು ಅನ್ನೋರು ಹಾಡಿದ್ರು, ಬೇರೆ ಶೂಟಿಂಗ್ ಇರೋದ್ರಿಂದ ಅವರು ಮಿಸ್ ಆಗಿದ್ರು. ಬಟ್ ಇನ್ನೇನ್ ಮಾಡೋದು, ಕಂಪ್ಲೀಟ್ ಇಂಟೀರಿಯರ್ ನಾನು ಮತ್ತೆ ನನ್ನ ಟೀಮು ಮತ್ತೆ ನಮ್ಮ ಪುರುಷೋತ್ತಮ ಸಭಾದಿಂದ ಈ ಒಂದು ಅದ್ಭುತವಾಗಿ ಸೆಕ್ಟರ್ ಬಂದಿದೆ. ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ಯಾರು ನಾನು ಬಿಟ್ಟಿದ್ರೆ ಡ್ಯಾನ್ಸ್ ಮಾಸ್ಟರ್ ನಾಗರಾಜು, ಆಮೇಲೆ ತಂದೆಯವರು ಸ್ಯಾಂಡಿ ಮತ್ತೆ ಬಂದೇವರು ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನು ನಮ್ಮ ಕ್ಯಾಮ್ರಾಮನ್ ಅರಿಸು ನೀವು ಬನ್ನಿ, ಬನ್ನಿ ಬನ್ನಿ ಬನ್ನಿ. ಇವರು ಅಷ್ಟೇ ನನ್ನ ಬನ್ನಿ. ಎಮೋಷನಲ್ ಆಗಿದ್ದಾರೆ ಅವರು. ಸರ್ ಇದೊಂದು ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ಇಟ್ಟಿದ್ದೀನಿ ಸಮಾಜಕ್ಕೆ. ಒಬ್ಬ ಮನುಷ್ಯ ಒಳ್ಳೇದ್ ಮಾಡ್ಬೇಕಂತ ಹೊರಟಂಗೆ ಅವ್ನಿಗೆ ಒಳ್ಳೇದು ಕೆಟ್ಟದಾಗುತ್ತೆ. ಆ ಕೆಟ್ಟದಲ್ಲಿ ಹೀರೋಗೆ ಮತ್ತು ಬೀರೋಗೆ ಹೆಸರು ಸಾರಿ ಹೀರೋಗೆ ಮತ್ತು ಬೀರೋ ಹೆಸರು 9 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸಮಾಜದಲ್ಲಿ ನಮ್ಮೊಂದು ಪವರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ, ನಮ್ಮಂತವ್ರಿಗೆ ಇಂಥ ದೊಡ್ಡ ಅನ್ಯಾಯ ಆಗಿ ಇಂಥ ಶಿಕ್ಷೆ ಆಗುತ್ತೆ ಅಂದ್ರೆ ಇನ್ನು ನಾರ್ಮಲ್ ಕಾಮನ್ ಪೀಪಲ್ ಇನ್ನು ಎಷ್ಟು ಈ ತರ ನಡೀತಾ ಇರ್ಬೋದು. ಅದನ್ನ ತಡೆ ಹಿಡಿಯೋದಕ್ಕೆ ಇವರು ಮತ್ತೆ ಒಂದು ರಿಲೀಫ್ ತಿಳಿಸ್ಕೊಳಕ್ ಕೊಡ್ತಾರೆ. ಇದು ಸರ್ ಸಿನಿಮಾ ಚಾನಲ್ ಪೂರ್ತಿ ಕಥೆ ಹೇಳ್ಬಿಡಿ. ಇಲ್ಲ ರಿಲೇಟಿವ್ಸ್ ಬಗ್ಗೆ ಹೌದು ಸರ್, ಬಿಡಿಸೋನೆಲ್ಲ ಮಾಡಿರೋದು. ಅದಕ್ಕೂ ಕಾಯ್ದೆ ಸರ್, ಕಾಯ್ಬಿಟ್ಟು ಎಷ್ಟಾಗುತ್ತೆ ನ್ಯಾಚುರಲ್ ಆಗಿರೋ ಜಾಗದಲ್ಲಿ ಶೂಟ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಒಂದು ಓಡೋ ಜನರ ತರ ಈ ಗದ್ದೆ ಹೊಡಿತಾರಲ್ಲ ಸರ್ ನೀರು, ಆ ತರದ್ದು ನಾವು 2-3 ಮಿಷಿನ್ ತಗೊಂಡೋಗಿದ್ವಿ. ಮಳೆನ ಅಕಸ್ಮಾತ್ ನಿಂತು ಹೋದ್ರೆ ಅದನ್ನ ನಾವು ಯೂಸ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೂ ಕೂಡ ಮಳೆ ಜೊತೆಗೂ ಕೂಡ ಅದನ್ನ ಯೂಸ್ ಮಾಡಿದ್ವಿ. ಹೌದು ಸರ್, ಫಸ್ಟ್ ಮನೆ ಸರ್ ನಾನು ಶಶಿ ಸರ್ ಅರ್ಪಸ್ ಜೊತೆ ನಾನು ಸೆಟ್ ಆಗಿ ಕೆಲಸ ಮಾಡಿ ಶುರು ಮಾಡಿದ್ದು. 60 ರೂಪಾಯಿಂದ ಪಿಡಿಎಸ್ ಸ್ಟುಡಿಯೋದಲ್ಲಿ ನಾನು ಉಡುಪಿ ಬಂದಿದ್ದೆಲ್ಲ ನಂದಿಲ್ಲ ಹೋಯ್ತು. ಅಪ್ಪ ಅಮ್ಮಂದೆಲ್ಲ ಉತ್ತರ ಕರ್ನಾಟಕ, ನಮ್ಮ ತಂದೆಯವರು ಬಂದಿದ್ದಾರೆ. ದೊಡ್ಡ ಏನಂದ್ರೆ ನಾನು 60 ರೂಪಾಯಿಂದ ನಾನು ಶೋ ಮಾಡಿದ್ದು. ಅದಾದ್ಮೇಲೆ ವೆಂಕಟೇಶ್ವರ ಕ್ಯಾಮ್ರಾಮನ್ ನಮ್ಗೆ ಸೆಟ್ ಆಗಿದ್ದು ಲೈಟ್ ಲೈಟ್ ಸೇರಿಸಿದ್ರು. ರಂಗಾಯಣ ಯೂನಿಟಲ್ಲಿ ಲೈಟ್ ಲೈಟ್ ಕೆಲಸ ಮಾಡಿದೆ. ಯಾಕಂದ್ರೆ ನಾನು ಡೈರೆಕ್ಷನ್ ಟೀಮ್ ಕೆಲಸ ಕಲಿಬೇಕಂದ್ರೆ ಅವಾಗ ಟೀಮ್ ಸಪೋರ್ಟ್ ಅವ್ರದ್ದು ಟೀಮ್ ಇರ್ತಿತ್ತು. ಬಟ್ ನಮ್ಗೆ ಕ್ಲಾಪ್ ಹೊಡೆಯಕ್ ಸಿಗ್ಲಿಲ್ಲ ನಮ್ಗೆ, ಯಾಕಂದ್ರೆ ಆಲ್ಮೋಸ್ಟ್ ಅವರ ಟೀಮ್ ನೋಡಿದ್ರು. ಸರಿ ವೆಂಕಟೇಶ್ವರ ಏನ್ ಮಾಡಿದ್ರು, ನೀನು ಲೈಟ್ ಲೈಟ್ ಕೆಲಸಕ್ಕೆ ಸೇರ್ಕೊ, ಒಬ್ಬ ಡೈರೆಕ್ಷನ್ ಅಂದ್ರೆ ಡೈರೆಕ್ಟ್ ಆಗಿ ಬಂದಿದ್ಯಾ, ನಿಮ್ಗೆ ಲೈಟಿಂಗ್ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅವರು ರಂಗಾಯಣ ಯೂನಿಟ್ಗೆ ಬಿಟ್ಟಿದ್ರು. ಅಲ್ಲಿ ನಾನು ತುಂಬಾ ವರ್ಷ ನನ್ನ ಜರ್ನಿ ಶುರು ಮಾಡಿದೆ ರಂಗಾಯಣ ಯೂನಿಟಲ್ಲಿ, ತುಂಬಾ ಕೆಲಸಗಳನ್ನ ಕಲಿತೆ. ಅದಾದ್ಮೇಲೆ ಆಲೇಶನ್ ಅವರು ಇದ್ದಾರೆ ಕ್ಯಾಮ್ರಾಮನ್, ಅವ್ರ ಜೊತೆ ಕ್ಯಾಮ್ರಾಮನ್ ಅಷ್ಟೇ ಕೆಲಸ ಮಾಡಿದೆ. ಅದಾದ್ಮೇಲೆ ಬಂದಿರೋ ದುಡ್ಡಲ್ಲಿ ಶಾರ್ಟ್ ಫಿಲಿಮ್ಸ್ ಮಾಡಿದೆ, 3 ಶಾರ್ಟ್ ಫಿಲಿಮ್ಸ್. ಬಟ್ ಯೂಟ್ಯೂಬ್ ಅಪ್ಲೋಡ್ ಮಾಡಕ್ಕಂತ ಹುಡುಗರ ಪಿಚ್ಗೋಸ್ಕರ ನಾನು ಮಾಡಿದ್ದು. ಬಟ್ ವಿತೌಟ್ ಲೈಟ್ ಇದ್ರೆ ನಾವು ಅದನ್ನ ಮಾಡಿದ್ವಿ. 3 ಶಾರ್ಟ್ ಫಿಲ್ಮ್ ಕೂಡ ನಾನು ಮತ್ತು ಅನಿಲ್ ಕ್ಯಾಮ್ರಾಮನ್ ಜೊತೆಲಿ ಜರ್ನಿ ಮಾಡಿದ್ವಿ. ಅದಾದ್ಮೇಲೆ ನಾನು ಹುಡುಗರಿಗೆ ಅಪೋಸ್ ಮಾಡಿದ್ದು. ಆ ಉದ್ದೇಶಕ್ಕೆ ಹುಡುಗರು ವಿತೌಟ್ ಲೈಟ್ ಇದ್ರೆ ಶೂಟ್ ಮಾಡಿದ್ವಿ. ಅದೇ ಏನು ಲೈಟ್ ಇಲ್ದೇ ಆ ಪ್ರಯೋಗ ಮಾಡಿದ್ವಿ. ಮತ್ತು ಈ ತರ ಡಿಎ ಪ್ಯಾಟರ್ನ್ ಹಿಂಗೆ ಬರುತ್ತೆ, ಕಲರ್ ಅನ್ನೋದು ಕೂಡ ನಾವು ಅದ್ರ ಸಮೇತ ಶೂಟ್ ಮಾಡಿದ್ವಿ. ಅದು ಬ್ಲಾಕ್ ವಿತ್ 2K ಶೂಟ್ ಮಾಡಿದ್ದು. ಅದಾದ್ಮೇಲೆ ಹುಡುಗರಿಗೆ ಇಷ್ಟ ಆಯ್ತು, ಕಥೆನೂ ಇಷ್ಟ ಆಯ್ತು. ಈ ಜೊತೆ ಮತ್ತೆ ಶುರು ಆಯ್ತು ಸರ್. ಹೌದು ಸರ್, ಹೌದು. ಅದು 80% ಲೈಟ್ ಇರೋದು. ಸಾಂಗು ಕೂಡ ನಾನು ಲೈಟ್ ಶೂಟ್ ಮಾಡಿದ್ದೀನಿ. ಫೈಟ್ ಕೂಡ ನಾನು ಆಲ್ಮೋಸ್ಟ್ 2 ಫೈಟ್ ಮಳೆಯಲ್ಲೇ ಶುರು ಮಾಡಿದೆ. ಡೇಟ್ 20% ಇದೆ ಸರ್, 20% ಇದೆ. 2 ಫೈಟ್ 4 ಫೈಟ್ ಆಕ್ಚುಲಿ ಮಳೆ ಇದ್ದಿದ್ದು. 2 ಫೈಟ್ ಅಲ್ಲಿ ಜನ ಸರ್ ಕೈ ಕಾಲು ಲೇಟ್ ಮಾಡ್ಕೊಂಡಿರೋದ್ರಿಂದ ನಾವು ಮಳೆ ಬೇಡ ಅಂದ್ಬಿಟ್ಟು 1 ನೈಟ್ ಶುರು ಮಾಡಿ ಆಮೇಲೆ 1 ಡೇ ಇಟ್ಕೊಂಡ್ವಿ. 2 ಫೈಟ್ ಮಳೆಯಿಂದನೇ ಮಾಡಿದ್ವಿ ಆಕ್ಚುಲಿ. ಈ ಸಿನಿಮಾಗೆ ನಮ್ಮ ಕ್ಯಾಮ್ರಾಮನ್ ಅನಿಲ್ ಸರ್ ಇದರ ಕಾರಣಕ್ಕೋಸ್ಕರ ಇವರು ಎಲ್ಲಿ ಕಟ್ಟೆ ಅವ್ರು ಬಂದು ಪಾಪ ಶೂಟ್ ಮಾಡ್ಕೊಟ್ಟು ತುಂಬಾ ಥ್ಯಾಂಕ್ಸ್. ಮತ್ತೆ ಇನ್ಯಾರು ಮ್ಯೂಸಿಕ್ ಕೊಟ್ಟಿದ್ದೀನಿ ಸರ್. ಸೆನ್ಸರ್ ಹೇಳ್ತಿದ್ದ ಸೆನ್ಸರ್ ಹೀರೋ ಬಂದಿದೆ. ಸಿನಿಮಾದಲ್ಲಿ ಒಂದು ಕಟ್ಟಿಂಗ್ ಕೊಟ್ಟಿಲ್ಲ. ಖುಷಿಯಾಗಿ ಸಿನಿಮಾ ನೋಡ್ಬಿಟ್ಟು ಮೊದಲನೇ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿದೆ, ನನ್ಗೆ ತುಂಬಾ ಖುಷಿ ಆಯ್ತು. ನೀವೇ ಕೊಡ್ತೀವಿ ಸರ್. ನಮ್ಗೆ ಅಷ್ಟೊಂದು ವೈಲೆನ್ಸ್ ಇಲ್ಲ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿನಿಮಾನೇ ಮಾಡಿದೀನಿ ಸರ್. ಬಟ್ ಸಿನಿಮಾ ಡ್ಯೂರೇಷನ್ ಇದೆ ಅನ್ನೋದು ಬಿಟ್ರೆ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ ಅಷ್ಟು. ಯಾಕಂದ್ರೆ ಅಷ್ಟು ಸ್ಕೇಲ್ ಸಿನಿಮಾ ಆಗಿದೆ. 2 ಹೊತ್ತು 22 ಸೆಕೆಂಡ್ ಆಯ್ತು ಸರ್. 2 ಆಯ್ತು.
ಅಂದ್ರೆ ದೊಡ್ಡ ಸ್ಕೇಲ್ ಸಿನಿಮಾ ಆಗಿದೆ ಸರ್. ಯಾಕಂದ್ರೆ ಆ ಸಿನಿಮಾ ಕನೆಕ್ಟಿವಿಟಿ ತಗೊಂಡೋಗಿದೆ. ಆಮೇಲೆ ಅದು ಪ್ರೊಡ್ಯೂಸರ್ ಹೇಳಿದಂಗೆ ಸಿನಿಮಾನ ನಾನು ಇಂಟು ಮ್ಯೂಸಿಕ್ ಇದ್ದಾನೆ, ಇಂಟು ಡಬ್ಬಿಂಗ್ ಇದ್ದಾನೆ, ಏನ್ ನಾವು ಅಂದ್ರೆ ಸ್ಪಾಟ ಶೂಟ್ ಮಾಡಿದೀವಲ್ಲ ಅದೇ ತರನೇ ಸಿನಿಮಾ ತೋರಿಸಿದ್ವಿ ಪ್ರೊಡ್ಯೂಸರ್ಗೆ. ಆ ಒಂದು ಸಿನಿಮಾ ಹೇಗ್ ತೋರಿಸುತ್ತೆ ಅಂದ್ರೆ ಎಷ್ಟೊಂದು ರೀರೆಕಾರ್ಡಿಂಗ್ ಇದ್ದಾನೆ, ಎಷ್ಟೊಂದು ಡಬ್ಬಿಂಗ್ ಇದ್ದಾನೆ, ಸಿನಿಮಾ ನಿಮ್ಗೆ ಹೆಂಗ್ ತಗೊಂಡೋಗಿ ತೋರಿಸುತ್ತೆ ಆಡಿಯನ್ಸ್ ಆಗಿ. ಬಟ್ ನಮ್ ಸಿನಿಮಾ ನಮ್ದು ಅಂತ ನೋಡ್ಬೇಡಿ, ಆಡಿಯನ್ಸ್ ಆಗಿ ಸಿನಿಮಾ ನೋಡಿ. ಏನಾದ್ರು ಮೈನಸ್ ಇದ್ರೆ ಹೇಳಿ, ಅದ್ರ ಏನ್ ಬೇಕು ನಾವು ಅದನ್ನ ಥಿಯೇಟರ್ ನಂಗೆ ತುಂಬಾ ಇರುತ್ತೆ, ನಾವು ಹೇಳ್ಬೇಕು ನಾನು ಏನ್ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಯಾವ್ದೇ ಕಾರಣಕ್ಕೂ ನಾವು ಒಂದು ಸಿನಿಮಾ ಟ್ರೈನಿಂಗ್ ತಗೊಂಡೋಗಿಲ್ಲ. ಅಷ್ಟು ಚೆನ್ನಾಗಿ ಅಂತವೇ ಶೂಟ್ ಮಾಡಿದೆಯೋ ಫುಲ್ ಸಿನಿಮಾ ಆಗಲಿದೆ ಸರ್. ಸರ್ ರಿಲೀಸ್ ಇದೆ, ನಮ್ಮ ನಿರ್ಮಾಪಕರು ಇದೆ ಸರ್, ಅವ್ರಿಗೆ ಕೇಳಿದೆ ಸರ್. ಅದು ಪ್ಲಾನ್ ಮಾಡಿದ್ರೆ ಇನ್ನು ಪ್ಲಾನ್ ಮಾಡಿದ್ರೆ ನೆಕ್ಸ್ಟ್ ಇದರಲ್ಲಿ 5 ಸಾಂಗ್ ಇದೆ, 5 ಸಾಂಗ್ ಇದೆ. ಈ ಒಂದು ಸಾಂಗ್ ಬಿಟ್ಟಿದ್ವಿ, ಇದು 5 ಲ್ಯಾಂಗ್ವೇಜ್ ಬಿಡ್ತಾ ಇದೀವಿ ಅಂದ್ರೆ ಒಂದು ವಾರ ಗ್ಯಾಪ್ ಬಿಡ್ತಾ ಇದೀವಿ. ನೆಕ್ಸ್ಟ್ 4 ಸಾಂಗ್ ಇದೇ ತರ ಟೆಸ್ಟ್ ಮೀಟ್ ಮಾಡಿ ಒಂದೊಂದೇ ಸಾಂಗ್ ಬಿಡ್ತಾ ಹೋಗ್ತೀವಿ ಸರ್. ತುಂಬಾ ಥ್ಯಾಂಕ್ ಯು ಎಲ್ರಿಗೂ. ನನ್ನಿಂದ ಏನಾದ್ರು ಮಾತಾಡಿ ಮಿಸ್ಟೇಕ್ ಆಗಿದೆ ಎಲ್ಲರೂ ಕ್ಷಮಿಸ್ಬೇಕು. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೊಡ್ಯೂಸರ್ ಆದಂತ ಶ್ರೀನಿವಾಸ್ ಸರ್, ಹಾಗೆ ಡೈರೆಕ್ಟರ್ ಶಂಕರ್, ಹಾಗೆ ನನ್ನ ಬ್ರಹ್ಮರಕ್ಷಸಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಒಂದ್ ನಿಮಿಷ ಯಾರು ಮಾತಾಡ್ಬೇಡಿ. ಹೇಳ್ತೀನಿ. ಬ್ರಹ್ಮರಕ್ಷಸ ಒಂದು ಅದ್ಭುತವಾದ ನಮಗೆ ನಾನೇನೋ ಒಂದು ಹೊಸ ಕ್ರಿಯೇಟಿವಿಟಿಯಿಂದ ವರ್ಕ್ ಮಾಡಕ್ಕೆ ನನಗೊಂದು ಜಾಗ ಸಿಕ್ಕಿರುವಂತ ಪ್ಲೇಸ್ ಅಂದ್ರೆ ಬ್ರಹ್ಮರಕ್ಷಸ. ಇವನು ಸಣ್ಣ ವಯಸ್ಸಿದ ಅಂದ್ರೆ ಐ ಥಿಂಕ್ ಒಂದು 15 ವರ್ಷ ಆಯ್ತು ಇವನು ನೋಡಿ. ಅವಾಗಿಂದ ಸಣ್ಣವನಿದ್ದ. ಇವತ್ತು ಅವನ ಜೊತೆಗೆ ಒಬ್ಬ ಡೈರೆಕ್ಟರ್, ಅವನು ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿರೋದು ಇನ್ನೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವ್ರ ಬೆಳವಣಿಗೆನ ನಾನು ನೋಡ್ಕೊಂಡು ಅವ್ರ ಜೊತೆಗೆ ಒಂದು ಕೆಲಸ ಮಾಡೋದು, ನನ್ನ ಜೊತೆಗೆ ಇದ್ದವ್ರ ಜೊತೆನೆ ನಾನು ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ, ಆ ಟೀಮ್ ವರ್ಕ್, ಅದು ನನಗೆ ಫಸ್ಟ್ ಸಂತೋಷ ಕೊಟ್ಟಿರುವಂತದ್ದು. ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. ಇವತ್ತು ಮೊದಲೇದಾಗಿ ನಾವು ಬ್ಯಾಂಡ್ ಬಾಜಾ ಅಂತ ಹೇಳಿ ಒಂದು ಐಟಮ್ ಸಾಂಗ್ ಅನ್ನ ನೋಡಿದ್ವಿ. ಈ ಸಾಂಗ್ ನ ನಮ್ಮ ಗಾಯಕಿಯಾದ ಮಮತಾ ಶರ್ಮಾ ಅವರು ಬಾಂಬೆ ಮತ್ತೆ ನಿಮಗೆ ಇದರಲ್ಲಿ ಮುಂಬೈಯಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್ ಸಿಂಗರ್ ಮಮತಾ ಶರ್ಮಾ ಅವರು ಈ ಸಾಂಗ್ ಅನ್ನ ಹಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡದ ಸಂತೋಷ್ ದೇವ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ. ಈ ಸಾಹಿತ್ಯ ಬರ್ದಿರೋದು ನಾನೇ, ಫಸ್ಟ್ ಟೈಮ್ ಅವಕಾಶ ಕೊಟ್ಟು ಬರ್ದಿದ್ವಿ. ಹಾಗೇನೆ ಇನ್ನು ಉಳಿದಂತೆ ಈ ಸಾಂಗ್ 5 ಭಾಷೆಗಳು ಸಮೇತ ಮಾಡಿದ್ದೀವಿ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ 5 ಭಾಷೆಯಲ್ಲೂ ಇದನ್ನ ಹೊಸ ಲಿರಿಕ್ಸ್ ರೈಟರು ಹಾಗೆ ಒಳ್ಳೊಳ್ಳೆ ಸಿಂಗರ್ಸ್ ಗಳನ್ನ ಹಾಕಿ ವರ್ಕ್ ಮಾಡಿದೀವಿ. ಪ್ರತಿ ಒಂದೊಂದು 3 ಡೇಸ್ ಅಥವಾ ಒಂದೊಂದು ವೀಕಿಗೆ ಒಂದೊಂದು ಸಾಂಗ್ ಅನ್ನ ನಾವು ರಿಲೀಸ್ ಮಾಡ್ತಾ ಹೋಗ್ತಾ ಇದೀವಿ. ಈ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯ, ನನ್ನ ಟೀಮ್ ಅಂತ ಈ ಸಿಂಗರ್ಸ್ ಹಾಗೆ ಲಿರಿಕ್ಸ್ ರೈಟರ್ ಸಹ ಸಮೇತ ಬಂದಿದ್ದಾರೆ. ಅವರನ್ನು ನಾನು ಈ ವೇದಿಕೆಯಲ್ಲಿ ಪರಿಚಯ ಮಾಡ್ಸಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಲಿಖಿತ್ ಅಂತ ಹೇಳಿ, ಲಿಖಿತ್ ಅವ್ರು ಬರ್ಬೇಕು. ಹಾಗೆ ಅರ್ಪಿತಾ ರೋಣ ಅವ್ರು ಬರ್ಬೇಕು. ಸರಾಯು ಎಚ್ ರಾವ್ ಅವ್ರು ಬರ್ಬೇಕು. ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನನ್ನ ಸ್ನೇಹಿತರಾದ ಚಾಣಕ್ಯ ಅವರು ಇನ್ನು ಉಳಿದ 4 ಸಾಂಗ್ಗಳನ್ನು ಬರ್ದಿದ್ದಾರೆ. ಅವ್ರು ಇನ್ನೂ ನಮ್ಗೆ ಕಾಣಿಸ್ತಾ ಇಲ್ಲ. ಅವ್ರು ಬಂದಿದ್ರೆ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ. ಇವರು ಲಿಖಿತ್ ಅಂತ ಹೇಳಿ, ಲಿಖಿತ್ ಗಾಯಕ್ ಅಂತ ಹೇಳಿ, ಇವರು ತಮಿಳ್ ಸಾಂಗ್ ಅನ್ನ ಈ ಸಿನಿಮಾದ ತಮಿಳ್ ಸಾಂಗ್ ಹಾಡಿದ್ದಾರೆ. ಹಾಗೆ ಇವರು ಸರಾಯು ಅಂತ ಹೇಳಿ ನಮ್ಮ ಈ ಸಿನಿಮಾದ ತಮಿಳು, ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಹಿಂದಿ ಹಾಡಿದ್ದಾರೆ. ಹಾಗೆ ಅರ್ಪಿತಾ ರೋಣ ಅವರು ತೆಲುಗು ಸಾಂಗ್ ಅನ್ನು ಹಾಡಿದ್ದಾರೆ. ಹೀಗೆ ಒಂದು ಟೀಮ್ ಇದೆ. ಒಳ್ಳೊಳ್ಳೆ ಲಿರಿಕ್ಸ್ ರೈಟರ್ನ, ಆಮೇಲೆ ಶ್ರೇಯ ಅಂತ ಹೇಳಿ ಒಬ್ರು ಹಿಂದಿಗೆ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಟೀಕಾ ರಾಜ್ ಅಂತ ಹೇಳಿ ತಮಿಳ್ ಬರ್ದಿದ್ದಾರೆ, ಶ್ರೀಕಾಂತ್ ಅಂತ ಹೇಳಿ ತೆಲುಗಲ್ಲಿ ಬರ್ದಿದ್ದಾರೆ. ಹೀಗೆ ಪ್ರತಿಯೊಬ್ಬರು. ಆಮೇಲೆ ನಮ್ಮ ಈ ಸಿನಿಮಾದಲ್ಲಿ ಇನ್ನೊಂದು ತೆಲುಗು ಸಾಂಗ್ ಹಾಡಿರುವಂತ ಗಾಯಕರು ವಿಶಾಲ್ ನಾಗಭೂಷಣ್ ಅಂತ, ಅವ್ರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಹೀಗೆ ನಾವು ಪ್ರತಿಯೊಂದು ಸಾಂಗ್ ಅನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಇವರ ಒಂದು ಒಳ್ಳೆ ಉದ್ದೇಶ. ನನ್ನ ಸಾಂಗ್ ಇನ್ನೂ ಚೆನ್ನಾಗಿ ಬರ್ಬೇಕಣ್ಣ, ಏನಾದ್ರು ಒಂದು ಹೊಸ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ರು. ನಾನು ಕೆಲಸ ಮಾಡಿದೆ,
ಹೊಸ ಪ್ರಯತ್ನ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ, ನೀವೆಲ್ಲ ಕೇಳಿರೋರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಪ್ರತಿ ಸಾಂಗ್ ಅಲ್ಲೂ ಹೊಸದ್ ಕೊಡಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಟೀಮ್ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀವಿ. ಧನ್ಯವಾದಗಳು. ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ನನಗೆ ಇದು ಹೊಸ ತಂಡ ಅಲ್ಲ, ತಂಡನೂ ಹೊಸದಲ್ಲ. ಇಲ್ಲಿನ ನಿರ್ಮಾಪಕರು ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟ್ ಹೇಳೋದಲ್ಲ, ಅವರು ನನ್ನ ರಿಲೇಷನ್ ಕೂಡ. ಸೊ ಹೀಗಾಗಿ ಇವ್ರು ಯಾರು ಹೊಸದ್ರಲ್ಲ, ಸಿನಿಮಾ ಟೈಟ್ಲ್ ಮಾತ್ರ ಹೊಸದು. ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡು ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಆದ್ಮೇಲೆ ಕೇಳಿದೆ. ಕೋವಿಡ್ ಸಂದರ್ಭ ಅಲ್ಲ, ಕೋವಿಡ್ ಹಿಂಗೆ ಮಾಡಿದೀನಿ ಅಂತ ಒಂದು ತೋರ್ಸು ನಮ್ಮ ಮನೆಯಲ್ಲಿ ಕರ್ಕೊಂಡು ಬಂದ್ರು. ಅದೇ ಪರಿಚಯ ಮಾಡ್ಕೊಟ್ಟೆ ಅಲ್ಲ. ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ, ನೋಡೋಕ್ಕಿಂತ ಮುಂಚೆ ನಾನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವಾಗ ಟೀಸರ್ ನ ಲ್ಯಾಪ್ಟಾಪ್ ಅಲ್ಲಿ ನೋಡಾದ್ಮೇಲೆ ಸಪರೇಟ್ ಆಗಿ 5 ನಿಮಿಷ ನೋಡ್ಬಿಟ್ಟು ಬಾಗುರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಚೆಕ್ ಮಾಡಿದೆ. ಮೂಳೆಗಳ ಕರೆಕ್ಟ್ ಆಗಿ ಇದಾವ ಅಥವಾ ಏನ್ ಸ್ಪ್ರಿಂಗ್ ಹಾಕಿಸ್ಕೊಂಡು ಬರ್ತಾವನ ಅಣ್ಣ ಅಂತ ಹೇಳಿ. ಅಂದ್ರೆ ಆ ತರದ ಒಂದು ಇದು. ನಾನು ಆಮೇಲೆ ಟೂಬ್ ಇಲ್ಲ, ಅದೊಂದು ಟೈರ್ ಹೋಗ್ತಿರಲ್ಲ, ಆ ಟೈರ್ ಹೋಗೋದು ಟೂಬ್ ಇಲ್ಲ ತಾನೆ, ರಾಣೆಬೆನ್ನು ಎಲ್ಲೂ ಇಲ್ಲ. ನಾನು ಅದನ್ನ ನೋಡಿ ನಾನು ರವಿವರ್ಮ ಅವರಿಗೆ ಅದನ್ನ ಮೆಸೇಜ್ ಮಾಡಿ, ಹೈದರಾಬಾದ್ ಅಲ್ಲಿ ನನ್ನ 3 ಜನ ನಿರ್ಮಾಪಕರು ಕೂಡ ಈ ತರದ್ದು ಏನಾರ ಸಿನಿಮಾಗಳು ಮಾಡೋಂಥದ್ದಿದ್ರೆ ದಯಮಾಡಿ ಈ ಮನುಷ್ಯನನ್ನ ಕರ್ಕೊಂಡ್ರಿ. ಈತನ ಕ್ಯಾರೆಕ್ಟರ್, ಈತನ ವೃತ್ತಿ, ಈತ ಬೆಳೆದು ಬಂದ ರೀತಿ, ಇದು ರೀತಿ ಎಲ್ಲವೂ ಡಿಫ್ರೆಂಟ್ ಆಗಿದೆ. ಸಿನಿಮಾ ಫಾರ್ಮೆಟ್ ಅಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರು ಫೋನ್ ಮಾಡಿ ಏನಿರುತ್ತೆ ಅಂತ ಕೇಳಿದ್ರು. ಪ್ರಾಯಶಃ ಅದನ್ನ ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಏನಪ್ಪಾ ಅಂದ್ರೆ, ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ. ಪ್ರಾಯಶಃ ಒಂದು ಸಿನಿಮಾ ನೋಡ್ದಂಗೆ ಆಯ್ತು. ನೀವೆಲ್ಲ ಪೂರ್ತಿ ಬಂದಿದ್ದೆ. ಬಹಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲ್ ಆಗಿ ಹೇಳಲ್ಲ. ನೀವು ಇಂಥ ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ ಇಲ್ಲಿ. ಅಂದ್ರೆ ಒಂದು 20 ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡಿ ಸ್ಟುಡಿಯೋನಲ್ಲಿ ಅಲ್ಲಿಂದ ನಮ್ಮ ರಂಗಣ್ಣ ಯೂನಿಟ್ ಅವ್ರ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ. ನಿಮ್ಮ ಸ್ನೇಹಿತರು ಕೂಡ ಜೊತೆಲಿ 15 ವರ್ಷದಿಂದ ಮಾಡ್ಕೊಂಡು ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅಂತ ದೇವರೊಳಗೂ ಅನ್ಸಲ್ಲ. ಏನೋ ಪರ್ಟಿಕ್ಯುಲರ್ ಬಿಚ್ಬಿಟ್ಟು ಕರೆಕ್ಟ್ ಆಗಿ ಏನೋ ಸ್ಕೂಲ್ ಡ್ರೆಸ್ ಹಾಕಿ ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬರ್ತೀವಿ ಅಂತ ತಿಳ್ಕ ಹೋಗ್ತಾಯಿರ್ತದೆ. ಸೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದ್ರೆ. ಇನ್ನ ಪ್ರೊಡ್ಯೂಸರು ಅವರು ನಮ್ಮ ರಾಣೆಬೆನ್ನೂರು ಅವರೇ. ಅವರು ಕಬ್ಬದಷ್ಟೇ ಗಟ್ಟಿ. ಅವ್ರು ಮಾಡೋದು ಕಬ್ಬದ ವ್ಯಾಪಾರ. ಅವರು ಯಾವ್ದನ್ನೇ ಆಗ್ಲಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ. ಯಾವ್ದಾದ್ರು ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು, ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಂಡೇನೆ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಕಿಲಾಡಿ ತಾತ ಅದೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡ್ ಬರ್ತಾರೆ. ಈಗ ಇವರು ಡೈರೆಕ್ಟರ್ ಇದಾಯ್ತು. ನಮ್ಮ ಹೀರೋ ಇವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳು ಆಲ್ರೆಡಿ ಹೇಳಿದ್ದೀನಿ. ಬಟ್ ಒಬ್ಬ ಆಳಾದವನು ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಅಂದ್ರೆ, ನನಗೆ ಇವರು ಮೊದಲನೇ ಇದರಲ್ಲಿ ಯಾರು ಆಡಿಯೋ ರಿಲೀಸ್ ಟೈಮಲ್ಲಿ ಯಾರನ್ನ ಕರೆಸ್ತಾ ಇದಾರಪ್ಪ ಆಡಿಯೋಗೆ ರಿಲೀಸ್ಗೆ ಅಂತ ಕೇಳಿದೆ. ಆತನ ನಿಯತ್ತು ಹೆಂಗಿತ್ತು ಅಂದ್ರೆ ಅದಕ್ಕೆ ಬಹಳ ಖುಷಿ ಆಯ್ತು ನನಗೆ. ನನಗೆ ತಿನ್ನಕ್ಕೆ ಅನ್ನ ಇದ್ದರ ಟೈಮಲ್ಲಿ ನನಗೆ ಫಸ್ಟ್ ನಿರ್ಮಾಪಕರು ಚಾನ್ಸ್ ಕೊಟ್ಟರು. ನಾನು ಎಲ್ಲೋ ಗುಡಿನ ಮಲಗಿ, ಅಲ್ಲೆಲ್ಲೋ ಡಾಬಾನ ಕ್ಲೀನ್ ಮಾಡಿ, ಅಲ್ಲೆಲ್ಲೋ ತಿಂದು, ಅಲ್ಲೆಲ್ಲೋ ಬದುಕೋ ಸಂದರ್ಭದಲ್ಲಿ ನನಗೊಂದು ಆಟೋನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು, ಆಟೋನಲ್ಲಿ ಡೈಲಿ ಓಡಾಡ್ಕೊಂಡು ಅದ್ ಮಾಡ್ಕೊಂಡು ನನಗೆ ಇಷ್ಟು ಅಂತ ಕೊಡು, ಸಾಧ್ಯವಾದ್ರೆ ಕೊಡು, ಇಂಥ ಹೋದ್ರೆ ಆಟೋ ಓಡಿಸ್ಕೊಂಡು ಆರಾಮಾಗಿರು ಅಂತ ಹೇಳೋದಲ್ಲ. ಅವ್ರನ್ನ ಕರೆಸಿದೀನಿ ಆಡಿಯೋ ರಿಲೀಸ್ ಮಾಡೋದಿಕ್ಕೆ ಅಂದ್ರಲ್ಲ. ಅವಾಗ ನಾನು ಆ ತರ ನಿಯತ್ತು ಬೇಕಮ್ಮ. ಆ ತರದ ನಿಯತ್ತು ಇತ್ತು. ನಿನ್ನ ಯಾರು ಬೆಳೆಸಿದ್ರು, ಈಗ ಓಪನಿಂಗ್ ಬೆಳೆಸಿದವರು ಕೂಡ ಇದೇ ನಿರ್ಮಾಪಕರೇ ಅಲ್ವಾ. ಡೈರೆಕ್ಟರ್ ಚೇಂಜ್ ಆಗಿರ್ಬೋದಷ್ಟೇ. ಬಟ್ ಏನಪ್ಪಾ ಅಂದ್ರೆ, ನೀವು ಅವತ್ತು ಆಟೋಗೆ ಅವಕಾಶ ಮಾಡಿಕೊಟ್ಟವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೋಟಿಗಟ್ಟಲೆ ನಂಬಿ ಹಾಕಿದವ್ರು ನಂತರ ನೀವು ಮರೆಯಲ್ಲ ಅನ್ನೋದಂತೂ 100% ಭಾಗ ನನಗೆ ಗ್ಯಾರಂಟಿ ಇದೆ. ಯಾರಿಗೆ ಗೊತ್ತಿಲ್ಲ. ಇನ್ನ ನಮ್ಮ ಅರವಿಂದ್ ಅವರು ನನ್ನ ಕಂಡ ಒಂಥರ ಅನಂತ ನಾಗೋರಿಗೆ ಸೈಲೆಂಟ್ ಬಿರೋದ ಬಹಳ ದೂರದಲ್ಲಿ ಕೂತಿದ್ದೀರಿ. ಆದ್ರೂ ಆಗ್ತದೆ ಸೋಮು ನಾಗೇಂದ್ರ ಅರಸ್ ನಾಗೇಂದ್ರ ಸರ್ ದಯವಿಟ್ಟು ವೇದಿಕೆ ಅಂದ್ರೆ ಎಲ್ಲರೂ ಅಂದ್ರೆ ಎಲ್ಲ ನುರಿತರು, ಆಮೇಲೆ ಎಲ್ಲ ಪರಿಜೀವಿಗಳು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ
ಆಳ ಉದ್ದ ಅಗಲವನ್ನ ತಿಳ್ಕೊಂಡು 20 ರೂಪಾಯಿ ತಗೊಂಡು ಇವತ್ತಿನ ದಿವಸ ಕೋಟಿಗಟ್ಟಲೆ ಶಶಿಧರ್ ಹಡಪ ಸರ್ ಬಟ್ ಅವರು ದೊಡ್ಡ ಇವ್ರಲ್ವಾ ಅಂತವ್ರ ಕೈಯಲ್ಲಿ ಅದನ್ನು ಪಳಗಿ ರಂಗಣ್ಣನ ಹತ್ರ ಇದನ್ನ ಮಾಡ್ಕೊಂಡು ಯೂನಿಟ್ ಅಲ್ಲಿ ಇದ್ದು ಅಷ್ಟೊಂದು ಕ್ಯಾಮ್ರಾಮನ್ ಆಗಿ ಬಂದಿದ್ದೀರಿ ಅಂದ್ರೆ ಅದಕ್ಕಂದ್ರೆ ಎಲ್ಲವನ್ನು ಸ್ಕ್ರಾಚ್ ಇಂದ ತಿಳ್ಕೊಂಡು ಬಂದಿದ್ದೀನಿ ಅಂತ ಸುಮ್ಮನೆ ಬಂದೆ ಯಾರ್ದೋ ಇನ್ಫ್ಲೂಯೆನ್ಸರ್ ಒಂದು ಕ್ಲಾಪ್ ಹೊಡೆದೆ ಕಟ್ ಮಾಡಿದ್ರೆ ಡೈರೆಕ್ಟರ್ಗಳು ಆಗ್ಬಿಟ್ಟಿರ್ತಾರೆ. ಸರ್ ಇನ್ನೊಂದು ಖುಷಿ ವಿಷಯ ಟೈಟಲ್ ಬಂದು ಬೇರೆ ಕಂಪ್ನಿಯಾಗಿತ್ತು. ಆಕ್ಚುಲಿ ಸರ್ ನನ್ಗೆ ಬ್ರಹ್ಮಾಕ್ಷ ಟೈಟಲ್ ಕೊಟ್ಟಿದ್ದು ಬಟ್ ಇವತ್ತು ಅವ್ರಿಗೆ ಗೊತ್ತಿಲ್ಲ. ದೇವರೇ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಅವರಿಗೆ ಗೊತ್ತಿಲ್ಲ ಈ ಮ್ಯಾಚ್. ಪುಷ್ಪ ಮಲ್ಲಿಕಾರ್ಜುನ್ ಸರ್ ಅವರು ಅನೌನ್ಸ್ ಮಾಡ್ತಿದ್ದಾರೆ ಬ್ರಹ್ಮಾಕ್ಷ ಟೈಟಲ್. ನಾನು ಸರ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ, ಈ ಟೈಟಲ್ ನಮ್ಗೆ ಸಿನಿಮಾಗೆ ತುಂಬಾ ಯೂಸ್ ಮಾಡಿಸೋ ಟೈಟ್ಲು. ಬಟ್ ಈ ಟೈಟ್ಲ್ ನಮ್ಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ. ಅವತ್ತು ರಾತ್ರಿ ಸಂಜೆ ಆಗಿತ್ತು, ಕೂರಿಸ್ಕೊಂಡು ಪುಷ್ಪ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಫೋನ್ ಮಾಡಿ ನಾನು ಡಿಸೈನ್ ಮಾಡಿಸಿದಂತ ಪೋಸ್ಟ್ ಕಳಿಸಿ ಇಮಿಡಿಯೇಟ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಕೊಳ್ಬೇಕು ಈ ಟೈಟ್ಲ್ ಹುಡುಗಿ ಅಂತ. ಅವರು ಒಂದೇ ಮಾತಲ್ಲಿ ನೆಕ್ಸ್ಟ್ ಅಲ್ಲಿ ಎನರ್ಜಿ ಕೊಟ್ಟರು ಪಾಪ ಕಾಪಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಆಮೇಲೆ ಪುಷ್ಪ ಮಲ್ಲಿಕಾರ್ಜುನ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಅಪ್ಪಾಜಿಗೆ ಬಿಟ್ಟಿದ್ದೆ ಮಾತಾಡ್ತೀನಿ, ಬೇಜಾರ್ ಮಾಡ್ಕೊಳ್ಳಿ. ಅಪ್ಪಾಜಿಗೆ 9 ವರ್ಷ. ಆಮೇಲೆ ರಿಯಲ್ ಆಡ್ಸ್ ನಿಮ್ ಬಗ್ಗೆ ಹೇಳಕ್ಕೆ ಒಂದು ಮಾತಿಲ್ಲ. ಏನ್ ಆಕ್ಟಿಂಗ್ ಮಾಡಿದ್ರೆ, ಏನ್ ಫೈಟ್ ಮಾಡಿದ್ರೆ ಸಿನಿಮಾದಲ್ಲಿ 13 ವರ್ಷಗಳಿಗೆ ಆಕ್ಟ್ ಮಾಡಿದ್ದಾರೆ. ನಮ್ಮ ಪುಟ್ಟಗೆ ಮೇಡಮ್ ಕೂಡ ಅಷ್ಟೇ ಸಕಲಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಮತವರ ಸರ್ ನಮ್ಗೆ ತುಂಬಾ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಯಾರಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹೋಗ್ತೀನಿ ನನಗೆ ಅಪ್ಪಾಜಿ ಮೇಡಮ್ ಅವ್ರಿಗೆ ಪತ್ರಿಕೆಗಳು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಪ್ಪಾಜಿ ಅಂತ ಹೇಳ್ತಾರೆ, ತಂದೆ ಬಂದವರು ಅಂತ ಪಿಯಾನೋ ಅಪ್ಪಾಜಿ ಬಗ್ಗೆ ಮಾತಾಡಿದ್ರೆ ಪಿಯಾನೋ ಅಪ್ಪಾಜಿ ಅವ್ರ ಆರ್ಟಿಸ್ಟ್ ಅಪ್ಪಾಜಿನ ಅವರು ಇದ್ದಾರಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದೇ ಈಗ ನನಗೆ ನೀವು ಟೈಟಲ್ ಕೊಡ್ಸಿರೋದು ದೇವರನ್ನೇ ಮತ್ತು ಇತ್ತು ಪುಷ್ಕರ್ ಮಲ್ಲಿಕಾರ್ಜುನ್ ಅವ್ರಿಗೆ ಒಂದೇ ಒಂದು ಫೋನ್. ಸಾರ್ ಏನೋ ಪಾಪ ಆಸೆ ಪಟ್ಕೊಂಡು ಬಂದಿದ್ದಾರೆ ಸರ್, ಏನೋ ಮಾಡ್ತಾರಂತೆ ಅಂದ ತಕ್ಷಣ ಪಕ್ಕ ತಲೆ ಕೆಡಿಸ್ಕೊಬಿಡಿ ಅಂತೇಳಿ ಮಾರನೇ ದಿವಸ ಬೆಳಿಗ್ಗೆ ಇನ್ನೊಂದು ಕಳಿಸ್ಕೊಟ್ರು. ನಾನು ಇವಾಗ ನೀವು ಜ್ಞಾಪಿಸಿದ್ದಕ್ಕೆ ದೇವರ ಜ್ಞಾಪಕ ಮಾಡ್ತಿದ್ದೆ, ನಾನು ಜ್ಞಾಪಕನೇ ಇರ್ಲಿಲ್ಲ. ಎನಿವೆ ಒಂದು ಕಷ್ಟಪಟ್ಟು ಅಂದ್ರೆ ಇಷ್ಟಾನು ಪಟ್ಟಿದ್ದೀರಿ, ಕಷ್ಟನೂ ಪಟ್ಟಿದ್ದೀರಿ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಸ್ಕ್ ತಗೊಂಡಿದ್ದೀರಿ. ಯಾಕಂದ್ರೆ ಅದೊಂದು ಅದೇ ನಾವು ಯಾವಾಗ ಮಾಡಿದ್ರು ಅದೇ ಅವ್ನು ಡೂಬ್ಗೆ ಪಾಕಲ್ವಲ್ಲ, ಬೀಳ್ತಾರೆ ಹೇಳ್ತಾರೆ ಏನೋ ಒಂದು ಹ್ಯಾಂಗ್ ಅಷ್ಟೆಲ್ಲ ಆದ್ರೂ ಇನ್ನೂ ಲಕ ಅನ್ಕೊಂಡು ರೀತಿಯಲ್ಲ ಗುರು. ಅದಕ್ಕೆ ನೀವು ಒಂದು ಎಲ್ಲಾ ಎಲ್ಲ ಸಮಾನ ಮನಸ್ಕರನ್ನು ಸೇರ್ಕೊಂಡಿದ್ದೀರಿ, ಸಮಾನ ವಯಸ್ಕರನ್ನು ಸೇರ್ಕೊಂಡಿದ್ದೀರಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಬ್ರಹ್ಮ ರಾಕ್ಷಸ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಓಪನಿಂಗ್ ಅಲ್ಲಿ ನಿಮ್ಗೆ ಮೊದಲನೇ ಸಿನಿಮಾ 5 ಲ್ಯಾಂಗ್ವೇಜ್ ಮಾಡಿ ಅಂತ ಐಡಿಯಾ ಕೊಟ್ಟಾನೆ ನಾನು ಅನ್ಸೋದಲ್ಲ. ಈಗ ಹೇಳೋದೇ ಮರ ಕಳಿಸ್ಕೊಂತ ಇದ್ದೆ. ಒಂದು ಉಮೇಶ್ ಏನಿದೆಲ್ಲ ದಿವಸ ಏನಂತಾರ ನೂರಾರು ಸಹಾಯ ಮಾಡಿ 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 ಋಣ ಇರುತ್ತೆ. ಯಾವ್ದೊಂದು ನೆನಪಿಟ್ಕೋಬೇಕು ಅಂದ್ರೆ ಇದೆ ಇದು ಮಾಡೋದ್ರಿಂದ ನಿಮ್ಗೆ ವರ್ಕೌಟ್ ಆಗ್ತದೆ ಅಂತ ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ ಅದನ್ನ ಮಾಡಿದ್ರಿ. ಈಗ ಸ್ವಲ್ಪ ಮಾಡ್ಕೊಂಡಿದ್ದೀರಿ. ವೆರಿ ಗುಡ್, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟೈಟ್ಲೇ ಒಂಥರ ಮಜಾ ಇದೆ, ಬ್ರಹ್ಮ ರಾಕ್ಷಸ. ಯಾಕಂದ್ರೆ ಒಂಥರ ರಾಕ್ಷಸನಂಗೆ ಆಕ್ಟ್ ಮಾಡ್ತಾರೆ, ಆಮೇಲೆ ಫೈಟು ಮಾಡ್ತಾರೆ. ಅದನ್ನ ನೋಡಿದೀನಿ. ಆಮೇಲೆ ಸರ್ ಹೇಳಿದ್ರಲ್ಲ ತುಂಬಾ ರಿಸ್ಕ್ ಮಾಡಿದ್ದಾರೆ ಅಂತ. ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಸ್ಕ್ ತಿಂದಂಗೆ. ಯಾಕಂದ್ರೆ ಅಷ್ಟು ಸಲೀಸಾಗೆ ಲೀಲಾಜಾಲವಾಗಿ ಮಾಡ್ತಾರೆ. ನನ್ಗೂ ಇವ್ರಿಗೂ ಬಹಳ ಒಂದಷ್ಟು ವರ್ಷಗಳ ಒಡನಾಟ ಇದೆ. ಇನ್ಫ್ಯಾಕ್ಟ್ ಒಂದು ಸಿನಿಮಾನು ಕೂಡ ಮಾತಾಡೋದಕ್ಕೆ ಕಥೆನೂ ಕೂಡ ಹೇಳಿದ್ದೆ ಒಬ್ರು ನಿರ್ಮಾಪಕರ ಹತ್ರ ಕರ್ಕೊಂಡೋಗಿ. ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ. ನೋಡೋಣ ಟೈಮ್ ಬಂದಾಗ. ಅಲ್ಲಿ ನಿಮ್ಗೆ ಋಣ ಆಯ್ತು ಅಂತ ಇದ್ರೆ ನಮ್ಮ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು. ನಿಜವಾಗ್ಲೂ ಅದ್ಭುತವಾದ ಆಕ್ಚುಲಿ ಇದು ಬರ್ಬೇಕು ಇವ್ರಿಗೆ. ನಿಮ್ಗೆ ಬೇರೆಯವರು ಆ ಸ್ಟಾರು ಈ ಸ್ಟಾರು ಅಂತ ಹಾಕೊಂತಾರಲ್ಲ, ಡ್ಯೂಪ್ ಇಲ್ದೆ ಮಾಡೋ ಸ್ಟಾರು, ವಿತೌಟ್ ಡ್ಯೂಪ್ ಸ್ಟಾರು ಅಥವಾ ಕನ್ನಡದ ಟೋನಿ ಜಾ ರೀತಿ. ಯಾಕಂದ್ರೆ ಎಷ್ಟೋ ಜನ ತಿಳಿಬಾರ್ದು, ತುಂಬಾ ಕೋಟಿಗಟ್ಟಲೆ ತಗೊಂಡು ಡ್ಯೂಪ್ ಹಾಕ್ಸ್ಕೊಂತಾರೆ. ಇವರು ಪಾಪ ಏನು ಇಲ್ಲದೆ ಬೋಟಿ ತಿನ್ಕೊಂಡು ವಿತೌಟ್ ಡ್ಯೂಪ್ ಮಾಡ್ತಾರೆ. ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಿರ್ಮಾಪಕರಿಗೆ ಇನ್ನೂ ಹೆಚ್ಚಿಗೆ ಒಳ್ಳೇದಾಗ್ಬೇಕು. ಆಮೇಲೆ ನಿರ್ದೇಶಕರಿಗೆ, ಆಮೇಲೆ ಸಂಗೀತ ನಿರ್ದೇಶಕರು, ನಾವು ಅವರು ಒಂದು ಸಿನಿಮಾ ಕೂಡ ಮಾಡಿದ್ವಿ. ನಾನು ಎಡಿಟರ್ ಆಗಿದ್ದೆ, ಅವರು ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇ ಸಿನಿಮಾ ಅನ್ಸುತ್ತೆ ಅದು. ಇಲ್ಲಿವರೆಗೂ ಇದೀರಾ, ಇನ್ನೂ ಬೆಳಿಬೇಕು. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ
ಎಲ್ಲರನ್ನು ಪರಿಚಯ ಮಾಡಿಸಿದ್ರಲ್ಲ ಲಿರಿಕ್ ರೈಟರ್ ಸಿಂಗರು. ಯೂಶಲಿ ಈಗಿರೋರು ಯಾರು ಅಂತದ್ದು ಪರಿಚಯ ಮಾಡಿಸೋದಿಲ್ಲ ಆ ವೇದಿಕೆಯಲ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಕ್ಯಾಮ್ರಾಮನ್ ಸರ್, ನೀವು ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್. ಇಲ್ಲ ನಾನು ಫ್ರೇಮ್ ಮಾತಾಡುತ್ತೆ, ನಾನು ಮಾತಾಡಲ್ಲ ನೆಕ್ಸ್ಟ್ ಮಾತಾಡೋ ತರ ಆಗಿ ಸರ್. ಆಮೇಲೆ ಹಳ್ಳಿಕಟ್ಟಿ ಅವ್ರು ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಸೀನಿಯರ್ ಆರ್ಟಿಸ್ಟ್ ಅವರು ಇದ್ದಾರೆ, ಅದೊಂದು ಹೇಳ್ಕೊಡ್ಬಾರ್ದಾಗಿತ್ತು ಸರ್ ನೀವು, ಬಟ್ ನಾನು ಈಗ ಹಿಡ್ಕೊಂಡ್ಬಿಡ್ತೀನಿ. ಈಗ ಹೇಳಿದ್ರಲ್ಲ 2 ಕಾಲ್ ಸೀಟ್ ಅಲ್ಲಿ ಒಂದೇ ಪೇಮೆಂಟ್ ತಗೊಂಡ್ರು ಜಸ್ಟ್ ಕಿಡಿಂಗ್ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಹಿರಿಯ ಪತ್ರಕರ್ತರಿಗೂ, ಯೂಟ್ಯೂಬ್ ಚಾನಲ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಎಲ್ಲ ಟಿವಿ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಮತ್ತೊಂದು ಸರಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ತಾವು ಈ ಸಮಯ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ. ಇದು ನನ್ನ 2ನೇ ಸಿನಿಮಾ, ಬ್ರಹ್ಮ ರಾಕ್ಷಸ ಅಂತೇಳಿ. ಫಸ್ಟ್ ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರ್ ಅಲ್ಲಿ, ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಅದು ಕಲಿವೀರ ಬಂದಾಗ ಲಾಕ್ಡೌನ್ ಇತ್ತು, ಹಾಗಾಗಿ ನನಗೆ ನನ್ನ ಪ್ರತಿಭೆಯನ್ನ ಜನ ನೋಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ನಾನು ಬೇರೆ ಏನು ಬಯಸಿರ್ಲಿಲ್ಲ ನಾನು. ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ, ಒಂದು ಸುಮ್ಮನೆ ಒಂದು ಅಮೀರ್ ಖಾನ್ ಅವ್ರೇನೋ ಒಂದು ಪೋಸ್ಟ್ ಅಂಟಿಸಿದ್ರಂತೆ, ತುಂಬಾ ಅವ್ರ ಪೋಸ್ಟ್ ಅವ್ರು ಅಂಟಿಸಿದ್ರು ಅಂತೇಳಿ. ನನಗೆಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಹೇಳಕ್ಕೆ. ಫಸ್ಟ್ ನಾನು ನಡುತ್ತೀನಿ ಮಾತಾಡಕ್ಕೆ ಮೀಡಿಯಾ ಮುಂದೆ ಆದಾಗ. ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ರು SP ಸರ್ ಇದ್ರು, ಪರಶುರಾಮ್ ಸರ್ ಅಂತ. ಅವ್ರನ್ನ ಕೇಳ್ಕೊಂಡು, ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಹಲಗೆರೆಯಿಂದ, ಅವ್ರನ್ನ ಕೇಳ್ಕೊಂಡು ಬೆಂಗಳೂರಿಂದ ಶುರು ಮಾಡೋದು, ಬೈಪಾಸ್ ಇಂದ ಶುರು ಮಾಡಿದ್ರು ಅಪ್ ಟು ಹುಬ್ಬಳ್ಳಿವರೆಗೂ ರೋಡ್ ಅಲ್ಲಿ ಅಂಬ್ಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿದ್ವಿ. ಇವತ್ತಿಗೂ ನನ್ನ ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನಾನು ಕಲಿವೀರ 10 ಗಂಟೆಗೆ ರಿಲೀಸ್ ಆಗತ್ತಂದಾಗ ನಾವು ತಯಾರಾಗೂ ಮಾಡಿ ಹೇಳ್ತೀನಿ. 2:30ವರೆಗೂ ನಮ್ಮ ಹುಡುಗ ವೀರೇಶ್ ಅಂತೇಳಿ ಮತ್ತೆ ಪ್ರಕಾಶ್ ಅಂತೇಳಿ ನಮ್ಮ ಆಟೋ ಡ್ರೈವರ್ ಇಬ್ಬರು, ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಾಣೆ ಬಂದ್ರೆ ಪೋಸ್ಟ್ ಅಂಟಿಸ್ತೀವಿ. ಯಾಕೆಂದ್ರೆ ಬರೀ ನಾನು ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಗ್ರೌಂಡ್ ವರ್ಕ್ ಮಾಡ್ಬೇಕು. ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ನನ್ನ ನಂಬಿ ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ. ಮತ್ತೆ ನಿರ್ದೇಶಕರು ಕೂಡ ಇಂಥ ಹುಡುಗ ಬೇಕು, ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ. ಖಂಡಿತ ನಾವೇನು ಮಾಡಿಲ್ಲ. ನನ್ನ ಒಂದು ಸಂಸ್ಥೆಗಳಿದೆ, ನಮ್ಮ ಅನಾಥ ಸೇವಾಶ್ರಮಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ, ಒಳ್ಳೆ ವಿದ್ಯೆಯನ್ನು ಕಲಿಸಿದ್ದಾರೆ, ಯೋಗ ಆಗ್ಲಿ ಮತ್ತೊಂದಾಗ್ಲಿ. ಜೊತೆಗೆ ನಮ್ಮ ಮೈಸೂರು ರಂಗಾಯಣಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ನೀನಾಸಂ ಸಂಸ್ಥೆಗೆ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಡಾನ್ಸ್ ಅಂತ ಬಂದ್ರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವುದೇ ಡಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಆದವನಲ್ಲ. ನನ್ನ ರಾಣೆಗಳು ಜನಕ್ಕೆ ಗೊತ್ತು ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿ. ನಮ್ಮೂರಲ್ಲಿ ಚೌಡವನ ಜಾತ್ರೆ ಅಂತ ನಡೀತದೆ, ಚೌಡೇಶ್ವರಿ ಜಾತ್ರೆ ಅಂತ. ಆ ಡ್ಯಾನ್ಸ್ ಜಾತ್ರೆ ನಡೀತಿರ್ಬೇಕಂದ್ರೆ ಮೆರವಣಿಗೆ ನಡೀತಾರೆ, ದೇವರಿಗೆ ಮೆರವಣಿಗೆ ತಗೊಂಡು ಹೋಗ್ತಿದ್ರು, ನಿಮ್ಗೆ ಗೊತ್ತಿರುತ್ತೆ. ಮೆರವಣಿಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮುಖಕ್ಕೆ ಖರ್ಚು ಬಿಟ್ಕೊಂತಿದ್ದೆ. ಖರ್ಚು ಬಿಟ್ಕೊಂಡು ಕುಣಿತಿದ್ದೆ. ಆಕ್ಚುಲಿ ಮುಂದೆ DJ ಮುಂದೆ ಕುಣಿತಿದ್ದೆ. ಅವಾಗ ನಮ್ಗೆ ಏನ್ ಮಾಡಿದ್ರು, ಇಲ್ಲಿಗೆ ನೋಟ್ ಹಾಕೋರು, 5 ರೂಪಾಯಿ 10 ರೂಪಾಯಿ ನೋಟ್ ಹಾಕೋರು. ಅದನ್ನ ಯಾರು ಅಂತ ಗೊತ್ತಾಗ್ಬಾರ್ದು, ಮರ್ಯಾದೆ ಹೋಗ್ತಲ್ಲ. ಊರಾಗೆಲ್ಲ ಬೈತಾರೆ, ಗೊತ್ತಾಗಲ್ಲ ಅಂದ್ರೆ ನನಗೆ ಕುಣಿತಿಲ್ಲ ಕತ್ಕೊಂಡಾಗ ನಮ್ ಕಡೆ ಬೈತಾರ. ಹಂಗ್ ಬೈತಾರ ಅಂತ ಹೇಳಿ ಗೊತ್ತಾಗ್ಬೇಡ ಅಂತ ಹೇಳಿ ಹೇಳ್ತಿದ್ದ. ಅದಕ್ಕೆ ಹಂಗ್ ಕುಣಿತಿದ್ದೆ. ಆಕ್ಚುಲಿ ಅಲ್ಲಿ ನಮ್ ಜನ ನನ್ ಗುರ್ಸಿ ನೋಟ್ ಹಾಕ್ತಿದ್ರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ, ಹಿಂಗ್ ಹಾಕೊಂಡು ಓಡಾಡ್ತಿದ್ದೆ. ನೋಡ್ರಿ ಹಿಂಗ್ ಓಡಾಡ್ತಿದ್ದೆ. ಅದು ಅಲ್ಲಿಂದ ಕುಣಿಯಕ್ ಶುರು ಮಾಡೋದನ್ನು ಕಲಿತ ಆಡ್ತಾ ಹೋಗ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸ್ವಂತ ಡ್ಯಾನ್ಸ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡ್ಯಾನ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದು ಒಂಥರ ಜರ್ನಿನೇ. ನನ್ಗೆ ತುಂಬಾ ಖುಷಿ ಇದೆ. ನಾನು ಆಟೋ ಓಡಿ ಖುಷಿ ಇದೆ, ಖುಷಿ ಇದೆ. ಈ ಒಂದು ಸಾಂಗ್ ಅಲ್ಲಿ ಇಷ್ಟು ಡ್ಯಾನ್ಸ್ ಮಾಡಿದ್ದೀನಿ ಅಂದ್ರೆ ಕಾರಣ ನಮ್ಮ ನಾಗಣ್ಣ ಮಾಸ್ಟರು, ಮತ್ತೆ ಬಲ್ದೇವ್ ಸರ್, ಮತ್ತೆ ಎಲ್ಲ ಡ್ಯಾನ್ಸರ್ಸು, ಎಲ್ಲರಿಗೂ ಕೂಡ ನಾನು ಇನ್ನೊಂದ್ಸರಿ ನಮ್ಮ ಡ್ಯಾನ್ಸ್ ಯೂನಿಯನ್ ಎಲ್ಲ ಮೆಂಬರ್ಗೂ ಕೂಡ ನಾನು ಕೃತಜ್ಞತೆ ಹಾಕಿದ್ದೀನಿ. ಜೊತೆಗೆ ನಮ್ಮ ಪ್ರಶಾಂತ್ ಸರ್, ವಿಜಯ್ ಸರ್, ಇವರೆಲ್ಲ ನಮ್ಗೆ ಫಿನಿಶಿಂಗ್. ನಮ್ ಡ್ಯಾನ್ಸ್ ಅಂದ್ರೆ ಫೈಟ್ ಅಲ್ಲಿ ಎಷ್ಟು ನಾನು ಪರ್ಫೆಕ್ಷನ್ ನೋಡ್ತೀನೋ, ಡೈರೆಕ್ಟರ್ ಓಕೆ ಅಂತಿರ್ತಾರೆ, ಇನ್ನೊಂದ್ಸರಿ ಮಾಡ್ಬಿಡ್ಲಾ ಸರ್ ಅಂತ ಕೇಳಿರ್ತೀನಿ. ಅಂದ್ರೆ ನನಗೆ ನಾಳೆ ನನ್ನ ಮಗ ಕೂತು ಸಿನಿಮಾ ನೋಡ್ತಿರ್ಬೇಕಾರೆ ನಮ್ಮ ಅಪ್ಪ ಹಿಂಗ್ ಮಾಡ್ಬಿಟ್ಟ ಲಕ್ಷ ತುಂಬಾರ್ದಲ್ವಾ, ಆ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಅಷ್ಟು ಪರ್ಫೆಕ್ಷನ್ ಮಾಡ್ತೀನಿ. ಆದ್ರೂ ತಾಳ್ಮೆಯಿಂದ ಹೇಳಿ ನಮ್ಗೆ ಚೆನ್ನಾಗಿ ಮಾಡಿಸಿ ತಕ್ಕೊಟ್ಟಿದ್ದಾರೆ ಸಾಂಗ್ನ. ಮತ್ತೊಂದ್ಸರಿ ಈ ಸಾಂಗ್ನ ಈ ಸಿನಿಮಾ ನಾನು ಮೊದಲು ಹೇಳಿದ್ರೆ, ಈ ಸಿನಿಮಾದ ನಮ್ಗೆ 4 ಕಣ್ಣಿತ್ತು.
ಒಂದು ಕಾರ್ತಿಕ್ ಸರ್, ಮತ್ತೆ ಇನ್ನೊಂದು ಅನಿರುದ್ಧ್ ಸರ್ ಫಸ್ಟ್, ಆಮೇಲೆ ಇನ್ನೊಂದು ಹಳ್ಳಿ ಕಟ್ಟಿ ಸರ್. ಈ ಸಾಂಗ್ ಅನ್ನ ಕಂಪ್ಲೀಟ್ ಆಗಿ ಅವರೇ ಶೂಟ್ ಮಾಡಿದ್ರು ಮೂರು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಹಾಲೇಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ರು ವಾಗೀಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಮೇಕಪ್ ಮಾಡಿ ಮತ್ತೆ ನಮಗೆಲ್ಲ ಕಾಸ್ಟ್ಯೂಮ್ ಇದೆಲ್ಲ ಪ್ರೊಡಕ್ಷನ್ ಎಲ್ಲ ಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಮತ್ತೊಂದ್ಸರಿ ನಮ್ಮ ಜ್ಯೋತಿ ಆರ್ಟ್ಸ್ನ ಮಾಲೀಕರಾದಂತ ಶ್ರೀನಿವಾಸ್ ಸರ್ ಮತ್ತೆ ಗಂಗಾಧರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಈ ಸಾಂಗ್ ನಾವೆಲ್ಲ ನಮ್ಗೆ ಇಷ್ಟ ದಿನ ನೀವು ಅವನ ಫೈಟ್ ಆಕ್ಷನ್ ಮಾರ್ಷಲ್ ಆರ್ಟ್ ಮಾಡ್ತಾನೆ ಅಂತಿದ್ರು, ಇದೊಂದು ಸಾಂಗ್ ಮೂಲಕ ಇನ್ನೊಂದು ಸೇರಿಸ್ಬಿಡಿ ಪ್ಲೀಸ್. ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಖಂಡಿತ ನನಗೆ ಮಾತಾಡ್ಲಿಕ್ಕೆ ತೊದಲಿರ್ತೀನಿ. ಕಾರಣ ಅಂದ್ರೆ ಭಯ ಅಂದ್ರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ. ಯಾಕಂದ್ರೆ ಮಾಧ್ಯಮ ಮಿತ್ರರು ಅಂತ ಹೇಳಿದಾಗ ನಮ್ಮ ಹಣೆ ಬರವನ್ನು ಬರೆಯುವಂಥವ್ರು, ನಮ್ಮನ್ನ ಬೆಳೆಸುವಂಥವ್ರು. ನಾನು ಏನೂ ಅಲ್ಲ, ಖಂಡಿತ ಇದೇ ನಮಗೆ ಇಲ್ಲಿ ಕರ್ಕೊಂಡ್ಬರೋ ಕಾರಣ. ಒಂದು ಪ್ರತಿಭೆ ಇರ್ಬೋದು, ಇನ್ನೊಂದು ನಮ್ಮಲ್ಲಿರೋ ಸಂಸ್ಕಾರ ಮತ್ತೆ ವಿದ್ಯೆ ವಿನಯ ಇದಿರ್ಬೇಕು ಅಂತ ಹೇಳಿ ನಾನು ಮಾತನಾಡ್ತೀನಿ. ಧನ್ಯವಾದಗಳು. ಸಿನಿಮಾದ್ ಬೇಡ, ನಾನೊಂದು ಸಿನಿಮಾ ನಾನು ಆಗಿ ಬಂದ್ಮೇಲೆ ಹೇಳ್ತೀನಿ. ನಾನು ರಂಗಭೂಮಿ ಇದ್ದಾಗ ಒಂದು ನಾಟಕ ಅದು ಅದ್ರ ಹೇಳ್ತೀನಿ. 56 ದೇಶಗಳಿಂದ ಕಪ್ಪು ಕಾಣಿಕೆ ಒಪ್ಪಿಕೊಂಡಿದ್ದು ರಾಯರ ತಲೆ ಚಿಪ್ಪುಗಳೆಂಕಪ್ಪನ ಹೊರಗುವಂತೆ ಕಡುಗಿದ ಕಡುಶೋಗೆ ತೀರನಲ್ಲದೆ ಹೆಕ್ಕಲ ಬರದಿ ಕದನಕ್ಕೆ ಬಂದ ಬೊಕ್ಕ ಹಿಡಿದ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಢಣ 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 ಢಣರೆಲ್ಲೆಂದು ಧಾರಿಸಲಿ ದೊಡ್ಡ ಸೌಖ್ಯದ ದಾತ. 56 ದೇಶಗಳಿಂದ ಕಪ್ಪು ಕಾಣಿಕೆ ಒಪ್ಪಿಕೊಂಡಿದ್ದ ರಾಯರ ತಲೆ ಚಿಪ್ಪುಗಳಿಂಗಪ್ಪನ ಹುಡುಗುವಂತೆ ಕಡುಗಿದ ಕಡುಶೌರ್ಯ ಧೀರನಲ್ಲದೆ ಹೆಕ್ಕಲ ಬಲದಿ ಕದನಕ್ಕೆ ಬಂದ ಬಕ್ಕ ಹಿಡಿದ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿ ಕಿತ್ತ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಢಣ 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 ಢಣಗಳೆಂದು ಧಾರಿಸಲು ದೊಡ್ಡ ಸೌಖ್ಯದ ದಾತ. ಎಲ್ಲ ಮುಂದೆ ನೋಡಿ.